ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ರವಿಕುಮಾರ್ ಎಸ್ ಅವರಿಗೆ ಬಳಗದ ವತಿಯಿಂದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆಲ್ಫಾ ಆಸ್ಪತ್ರೆ ಮುಖ್ಯಸ್ಥರಾದ ಸಿಬ್ಬಂದಿ ವರ್ಗದ ಡಾಕ್ಟರ್ವನ್ನು ಕೋರ್ತಾ ಇದ್ದೀನಿ. ಈಗ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಹೊರೆ ನೀನು ಎಂದೆಂದು ಕರುನಾಡು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ವಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಬಲವಾಗಿ, ಹಿರಿಯಾದ ಸಿರಿಗೇನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. ಈಗ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೈ ಹಿಡ್ಕೊಳ್ಳಿ ಸಾಕಷ್ಟೇ. ಓಕೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಗೌರವಸ್ಥರಿಗೆ ನಮಸ್ಕರಿಸುತ್ತಾ, ಮತ್ತು ವೇದಿಕೆ ಮುಂದಿರತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನಿಜವಾಗ್ಲೂ ಈ ಕಾರ್ಯಕ್ರಮ ಮಾಡಿರೋದು ನಮ್ಮ ಜನ ಉಪಯೋಗಿಸ್ಕೊಳ್ಳೋದು ಕಡಿಮೆ. ಇದನ್ನೇ ನೀವು ದುಡ್ಡು ಕೊಟ್ಟು ಮಾಡಿಸಿದ್ರೆ
ಅಲ್ಲಿ ಹೋದಾಗ ಒಂದು 500 ರೂಪಾಯಿ 1000 ರೂಪಾಯಿ ಕೊಡಿ ಅಂದರೆ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಹೇಳ್ತಾರೆ, ಟೆನ್ಷನ್ ಮಾಡ್ತಾರೆ, ಹೌದು ಅದಾಗಿದೆ ಇದಾಗಿದೆ ಅಂತ ಅಂದ್ಬಿಟ್ಟು ಅಂತ. ಇಲ್ಲೇನೂ ಇಲ್ಲ, ದಯಮಾಡಿ ಬನ್ನಿ, ಉಚಿತವಾಗಿ ಮಾಡ್ತಾಯಿದ್ದೀವಿ ಅಂದರೂ ಕೂಡ ಜನ ಬರೋದು ಕಷ್ಟ ಅಂದರೆ ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋದು ನಿಜವೂ ನನಗೂ ಒಂದು ಬೇಸರ ಆಗ್ತದೆ. ಅದಿರಲಿ ಬಿಡಿ. ಆದರೆ ಇದು ಕನ್ನಡ ವೃತ್ತಿಪರ ಬಳಗ ನಿಜವಲ್ಲೂ ತುಂಬ ಸಂತೋಷ ಆಗುತ್ತದೆ. ಇದ್ರ ಬೋರ್ಡ್ ಪ್ರಕಾರವಾಗಿಯೇ ಎಷ್ಟು ಅನುಕೂಲವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನೋಡಿ. ಅಕ್ಷರ, ಆರೋಗ್ಯ, ಅರಿವು ಎಂಬ ಧ್ಯೇಯದೊಂದಿಗೆ ಅನುಷ್ಠಾನಗೊಂಡಿರುವ ನಮ್ಮ ಕನ್ನಡ ವೃತ್ತಿಪರ ಬಳಗದ ಯೋಜನೆಗಳು ಎಷ್ಟು ಚೆನ್ನಾಗಿದೆ, ನಿಜಕ್ಕೂ ಚೆನ್ನಾಗಿದೆ. ಮೂರು ಕೂಡ ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕು ಅನ್ನೋದಕ್ಕೆ ಮೊದಲು ವಿದ್ಯಾವಂತ ಆದರೆ ಎಲ್ಲದಕ್ಕೂ ಬದುಕಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹಣ ಮಾಡೋದು, ಆಸ್ತಿ ಮಾಡೋದೇ ದುಡ್ಡು ಅಲ್ಲ, ಜೀವನ ಅಲ್ಲ. ಆರೋಗ್ಯನೂ ಚೆನ್ನಾಗಿರಬೇಕು, ಅಕ್ಷರ ಇರಬೇಕು ಅನ್ನೋದಕ್ಕೆ ನಿಜವಾಗ್ಲೂ ತುಂಬ ಆದರ್ಶನೀಯವಾಗಿದೆ ಇದು. ಮತ್ತು ಆರೋಗ್ಯ ಎಷ್ಟು ಮುಖ್ಯ ಅಂದರೆ ಮೊದಲೆಲ್ಲ ದುಡ್ಡು ಸಂಪಾದನೆ ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊತಾರೆ. ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ದುಡ್ದಿರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಅದನ್ನು ಹಾಳು ಮಾಡ್ಕೊತಾರೆ. ಕೊನೆಗೆ ಉಳಿಯೋದೇನು ಹೇಳಿ, ಆ ಕಡೆ ಆರೋಗ್ಯನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಹಣನೂ ಇಲ್ಲ, ಹಿಂಗಾಗ್ತದೆ. ಅದರಿಂದ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತ ಹೋಗೋನು ಬುದ್ಧಿವಂತ ಆಗ್ತಾನೆ. ಮೂರನೇದು ಅರಿವು, ಅದನ್ನೇ ಹೇಳೋದು ನಮಗೆ ಭಾಳ ಕಡಿಮೆ, ಅದು ಮೂರನೇದೇ ಕಡಿಮೆ. ಯಾಕಂದರೆ ಅರಿವಿದ್ದಾಗ ಇನ್ನೂ ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ಹಿಂದೂಗಳು ಅಂತ ಒಪ್ಕೊಳ್ಳೋಕ್ಕೆ ಚಾನ್ಸಸ್ಸೇ ಇಲ್ಲ. ನೀನು ಯಾವ ಜಾತಿ ಫಸ್ಟ್ ಕೇಳಿ, ಇಲ್ಲಿ ಕೂತಿರೋ ವೇದಿಕೆಯಲ್ಲಿ ನೀವು ಯಾವ ಜಾತಿಯವರು, ಮುಂದುಗಡೆ ಇವ್ರು ಯಾವ ಜಾತಿಯವರು, ಇದನ್ನು ದಯಮಾಡಿ ಬಿಡಬೇಕು. ನಾವುಗಳು ಹಿಂದೂಗಳು ಅನ್ನೋದೊಂದು ಬಂದರೆ ನಿಜವಲ್ಲೂ ತುಂಬ ಸಂತೋಷ ಆಗ್ತದೆ. ಆ ಸಂಘಟನಾ ವ್ಯವಹಾರದಲ್ಲಿ ಮುಂದಿನ ದಿನನಾರು ಕೂಡ ಇದನ್ನು ಮಾಡಬೇಕು. ಮತ್ತು ಜೊತೆಗೆ ಒಂದು ಮನೆಯಲ್ಲಿ ಒಂದು ಹೆಣ್ಮಕ್ಳು ಕಲ್ತರೆ ಇಡೀ ಮನೆಯೇ ಅದು ಒಂದು ದೇವಸ್ಥಾನ ಆದಂಗೆ ಆಗುತ್ತೆ ಅಂತ ಸತ್ಯ. ಮನೆಯಲ್ಲಿ ನಾರಿ ಕಲ್ತರೆ ಪ್ರತಿಯೊಂದು ಕೂಡ ವ್ಯವಹಾರಿಕವಾಗಿ ವ್ಯವಸ್ಥಿತವಾಗಿ ನಡೀತದೆ. ಅದಕ್ಕೆಲ್ಲ ತಾಯಂದ್ರು ಬಂದಿದ್ದಾರೆ, ಅವ್ರದ್ದೊಂದು ಭಜನೆ ಮಂಡಳಿ ಇದೆ. ನಾನೇ ಅಂದೆ ಅಕ್ಕನಿಗೆ ಬಂದ ತಕ್ಷಣ, ಇಲ್ಲೊಂದು ನಮ್ಮ ಕಾರ್ಯಕ್ರಮ ಇದೆ, ದಯಮಾಡಿ ಇಲ್ಲಿಗೆ ಬಂದುಬಿಡಿ ನೀವು ಅಂತ. ಯಾಕಂದರೆ ತಿಳುವಳಿಕೆ ಮನುಷ್ಯ, ನಾನು ಕೂಡ ಮೊದಲನೇ ಒಂದು 100 ಪೇಜ್ ಒಂದು ಪುಸ್ತಕ ಅಂದರೆ ಮೊದಲನೇ ಪೇಜಲ್ಲೇ ಇದ್ದೀನಿ. ಇನ್ನೂ 99 ಪೇಜ್ ನಮ್ಮದು ಬಾಕಿ ಇದೆ. ಏತಕ್ಕೆ ತಿಳ್ಕೊಳ್ಳೋದು, ಕಲಿಯೋದು ಬೇಕಾದಷ್ಟಿದೆ. ನೋಡಿ ಕಲಿ, ಕೇಳ್ತಾ ಕಲಿ, ಮತ್ತು ನೀನು ಓದ್ತಾ ಕಲಿ ಅಂತ. ಇದನ್ನು ಯಾವುದನ್ನೂ ಮಾಡಲ್ಲ. ಬೇಡದಾದಂಥ ವಿಚಾರಗಳು ಎಳಿಬೇಕಾದ್ರೆ ಕಲಿತೀವಿ. ಬೇಡದಂಥ ಯಾವುದೋ ಒಂದು ಫಿಲಿಮ್ ಆ್ಯಕ್ಟ್ರ್ ಬಂದಲು, ಯಾವನೊಬ್ಬ ಬಂದರೆ ಜನ ಮೈ ಮೇಲೆ ಬಿದ್ದು ನೂಕುಲು ಮಾಡ್ಕೊಂಡು ಅಲ್ಲಿಗೆ ಹೋಗಿ ಬೇಡದ ವಿಚಾರಗಳೆಲ್ಲ ತಲೆ ಕೆಡಿಸ್ಕೊಂತೀವಿ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಮತ್ತು ನಮಗಿಂತ ತಿಳಿದಂಥ ಜ್ಞಾನಿಗಳು ಇವರಿಬ್ಬರಲ್ಲಿ ಬಂದಿದ್ದಾರೆ ಇಲ್ಲಿ. ಮತ್ತು ನಮ್ಮ ಶಾಂತಕುಮಾರ್ DDP ಆಗಿ ರಿಟೈರ್ಡ್ ಆದಕ್ಕಂಥ ವ್ಯಕ್ತಿ ಇಲ್ಲೇ ಇದ್ದಾರೆ. ಅವರೆಲ್ಲರಿಗಿಂತ ಮುಂದೆ ನಾನು ಭಾಳ ಚಿಕ್ಕವನು. ಯಾಕಂದ್ರೆ ನಮ್ಮದು ಎಜುಕೇಷನ್ನು ಇದೆ, ಆದರೆ ನನ್ನ ಶಿಕ್ಷಣ ಸಂಸ್ಥೆನಲ್ಲ, ಜನರಲ್ ಆಗಿದ್ದಂಥ ವ್ಯಕ್ತಿಗಳು ನಾವೆಲ್ಲ. ಅದರಿಂದ ಮುಂದಿನವರಿಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟು ನನ್ನನ್ನು ಕೂಡ ಈ ಕರೆದು ಈ ಸಭೆಯಲ್ಲಿ ಗೌರವಿಸಿ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಶ್ರೀ ಸತೀಶ್ ಜವರೇಗೌಡರವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ MC ಪ್ರಕಾಶ್ ನೇತೃತ್ವದ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಈ ದಿನ ಈ ಸುತ್ತಮುತ್ತಲಿನ ಬಡಾವಣೆಯ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗಲಿ ಅನ್ನುವ ಕಾರಣದಿಂದ ಇವತ್ತು ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಮತ್ತು SSLC ನಂತರ ಮುಂದೇನು ಅನ್ನುವ ವಿಷಯವನ್ನು ಕುರಿತು ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಆಗಲೇ ಆ ಕಾರ್ಯಕ್ರಮವನ್ನು ನಮ್ಮ BJP ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕಂಠಮೂರ್ತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಾಳ ಮೌಲಿಕವಾದ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಮುಂದೆ ಶ್ರೀಯುತ ರವಿಕುಮಾರ್ ಅವರು ಸಹಾಯಕ ಪ್ರಾಧ್ಯಾಪಕರು SSLC ನಂತರ ಮುಂದೇನು ಅನ್ನುವ ವಿಚಾರವನ್ನು ಕುರಿತು ನಿಮಗೊಂದಷ್ಟು ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಳ ಖುಷಿಯ ಸಂಗತಿ ಅಂದರೆ ನಮ್ಮ ಇದೇ ಬಡಾವಣೆಯ ನಿವಾಸಿಗಳಾದ ಶ್ರೀಯುತ ಶಾಂತರಾಜ್ ಅವರು ಬಂದಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 3.5 ದಶಕಗಳ ಕಾಲ ಕೆಲಸ ಮಾಡಿದಂಥವರು, ನಮ್ಮಂಥ ಯುವಕರನ್ನ ಭಾಳ ಪ್ರೋತ್ಸಾಹ ಮಾಡಿದಂಥವ್ರು ಮತ್ತು ಭಾಳ ಒಳ್ಳೆಯ ಹೆಸರು ಮಾಡಿದಂಥ ಒಬ್ಬ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಅವ್ರು ನೋಡಿ ಭಾಳ ಖುಷಿಯಾಯಿತು. ಮತ್ತು ಇವತ್ತು ನಾವೆಲ್ಲರೂ ಕೂಡ ಹಳ್ಳಿಗಳಿಂದ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಥವಾ ವಿವಾಹ ನಿಮಿತ್ತ ಇಂಥ ನಗರಗಳಿಗೆ ಬಂದು ವಾಸ ಮಾಡೋ ನಾವು ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮಕ್ಕೆ ಸೇರಿರ್ತೀವಿ. ಒಂದು ಬಡಾವಣೆಯಲ್ಲಿ ವಾಸ ಮಾಡುವಾಗ ನಮ್ಮೆಲ್ಲರ ಅಭ್ಯುದಯಕ್ಕೋಸ್ಕರ
ಒಂದು ಸಂಘಟನೆಯನ್ನು, ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಕೆಲಸ ಮಾಡುವಂತಹದ್ದು ಸಹಜ. ಹಾಗೆ ಮಂಡ್ಯದಿಂದ ಬಂದಿರುವಂತಹ ನಮ್ಮ ಪ್ರಕಾಶ್, ಮತ್ತು ಇಲ್ಲೇ ಪಕ್ಕದ ಬನ್ನೂರಿಂದ ಬಂದಿರುವಂಥ ನಮ್ಮ ರಂಗಸ್ವಾಮಿಯವರು, ಇವರೆಲ್ಲ ಗೆಳೆಯರು ಸೇರಿ ಈ ಬಡಾವಣೆಯ ಎಲ್ಲ ಜನರನ್ನು ಒಗ್ಗೂಡಿಸಿ ಕನ್ನಡ ವೃತ್ತಿಪರ ಬಳಗವನ್ನು, ಏಕೆಂದರೆ ಇವತ್ತು ನಾವೆಲ್ಲ ಕರ್ನಾಟಕದಲ್ಲಿದ್ದರೂ ಕೂಡ, ಕನ್ನಡ ನಾಡಲ್ಲಿದ್ದರೂ ಕೂಡ ಕನ್ನಡ ಭಾಷೆಗೆ, ಸಂಸ್ಕೃತಿಗೆ, ನಮ್ಮ ನೆಲಕ್ಕೆ, ಜಲಕ್ಕೆ ಸಾಕಷ್ಟು ಧಕ್ಕೆ ಉಂಟಾಗಿದೆ. ಅದು ಇಲ್ಲಿಯ ಕನ್ನಡಿಗರಿಂದಲೂ ಆಗಿದೆ, ಮತ್ತು ಹೊರಗಡೆಯಿಂದ ಬಂದಿರುವಂತಹ ಬೇರೆ ಭಾಷಿಕರಿಂದಲೂ ಕೂಡ ಈ ಧಕ್ಕೆ ಉಂಟಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಕನ್ನಡ ಅನ್ನುವ ಒಂದು ಅಭಿಮಾನವನ್ನು, ಪ್ರೀತಿಯನ್ನು ಇಟ್ಕೊಂಡು, ಯಾಕೆಂದರೆ ಈ ಕನ್ನಡ ವೃತ್ತಿಪರ ಬಳಗದವ್ರು ಇರೋರು ಯಾರೂ ಕೂಡ IAS, IPS ಅಥವಾ KS ಅಧಿಕಾರಿಗಳಲ್ಲ, ಅಥವಾ ದೊಡ್ಡ ದೊಡ್ಡ ಉದ್ಯಮಗಳೇನಲ್ಲ. ಆದರೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡು ನಮ್ಮ ಈ ಸುತ್ತಮುತ್ತಲಿನ ಜನರಿಗೆ ಏನಾದರೂ ಒಂದು, ಯಾಕೆಂದರೆ ಅವರು ಕನ್ನಡ ವೃತ್ತಿಪರ ಬಳಗದ ಧ್ಯೇಯೋದ್ದೇಶಗಳನ್ನು ಹಾಕಿದ್ದಾರೆ. ಬಹುಶಃ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸರ್ಕಾರಕ್ಕೆ ಹೊಳೆಯಬಹುದಾದಂತಹ ಕಾರ್ಯಕ್ರಮಗಳು ಅವು. ಹಾಗಾಗಿ ಒಂದು ಚಿಕ್ಕದಾಗಿ ವಿನ್ಯಾಸ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅನುಕೂಲ ಆಗಬೇಕು ಅಂತೇಳಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಈ ಕನ್ನಡ ವೃತ್ತಿಪರ ಬಳಗ ಮಾಡಿದೆ. ಈ ಬಳಗ ನೋಡಿ, ಇವತ್ತು ಸುಮ್ಮನೆ ಕಾರ್ಯಕ್ರಮ ಮಾಡಿಬಿಟ್ಟು ಕಳಿಸ್ಬಿಡ್ಬೋದಾಗಿತ್ತು. ನೋಡಿ, ಬಡಾವಣೆಯ ಜನತೆಗೆ ಆಗಲೇ ಹೇಳಿದ್ರು ಶ್ರೀಕಂಠ ಸ್ವಾಮಿಯವರು, ಆರೋಗ್ಯ ಬಹಳ ಮುಖ್ಯ ಇವತ್ತು ಅಂತೇಳಿ. ಯಾಕೆಂದರೆ ನಮ್ಮ ದುಡಿತಾರ ದುಡ್ಡನ್ನು ನಾವು ವೆಚ್ಚ ಮಾಡ್ತಾ ಇರೋದೇ ಎರಡು ಕಾರಣಕ್ಕೆ. ಒಂದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತ, ಮತ್ತು ಮನೆ ಮಂದಿ ಒಳ್ಳೆ ಆರೋಗ್ಯವಂತರಾಗಿರಬೇಕು ಅಂತೇಳಿ. ಹಾಗಾಗಿ ನಮ್ಮ ದುಡಿತದ 70 ಭಾಗವನ್ನು ಅದಕ್ಕೆ ನಾವು ವೆಚ್ಚ ಮಾಡ್ತಾಯಿದ್ವಿ. ಅದರಿಂದ ಇವತ್ತು ಶಿಕ್ಷಣನೂ ಬೇಕು, ನಮಗೆ ಆರೋಗ್ಯನೂ ಬೇಕು. ಹಾಗಾಗಿ ಅವರು ಉಚಿತವಾಗಿ ಇವತ್ತು ಆಲ್ಪಾ ಆಸ್ಪತ್ರೆ ಮತ್ತು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ, ನಿಮಗೆ ಗೊತ್ತಿದೆ, ಇವತ್ತು ಡಾಕ್ಟ್ರು ಒಳಗಡೆ ಹೋದರೂ ಸಾಕು, ನಿಮ್ಮನ್ನು ಏನೂ ನೋಡಿದೆ, ಏನಾಗಿದೆ, ಏನು ಹುಷಾರಿಲ್ಲ ಅಂತ ಕೇಳಿಬಿಟ್ಟೆ ₹500 ಅವ್ರ ಕನ್ಸಲ್ಟೆನ್ಸಿ ಫೀ ತೊಗೊಂಡು ಒಂದು ₹2,000 ಮಾತ್ರೆ ಬರೆದು ಕಳಿಸ್ಬಿಡ್ತಾರೆ. ಹಾಗಾಗಿ ಇವತ್ತು ಅಷ್ಟು ದುಬಾರಿ ಆಗಿದೆ, ಶಿಕ್ಷಣವೂ ದುಬಾರಿ ಆಗಿದೆ, ಆರೋಗ್ಯನೂ ದುಬಾರಿ ಆಗಿದೆ. ಆದ್ದರಿಂದ ಆಸ್ಪತ್ರೆಗಳ ಒಂದು ಸೇವಾ ಮನೋಭಾವನೆಯ ಸಹಕಾರವನ್ನು ತಗೊಂಡು ಇವತ್ತು ನಿಮ್ಮದೇ ಬಡಾವಣೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ತಪಾಸಣೆ ಮಾಡಿಸ್ಕೊಂಡವರು ಹೋಗ್ತಾ ಯಾರ್ಯಾರು ನಿಮ್ಮ ದಾರಿಲಿ ಸಿಗ್ತಾರೆ ಅವರೆಲ್ಲರಿಗೂ ಕೂಡ ಹೇಳಿ, ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ, ಆಯಿತಾ, ಮಧ್ಯಾಹ್ನದವರೆಗೂ ಇಲ್ಲಿ ಈ ಥರದೊಂದು ಕಾರ್ಯಕ್ರಮ ಇದೆ, ಹೋಗಿ ಬನ್ನಿ ಅಂತೇಳಿ. ಯಾಕೆಂದ್ರೆ ನಿಮ್ಗೊಂದು ₹2,000 ಉಳಿತಾಯ ಆಗುತ್ತೆ. ನೀವು ಇಲ್ಲಿ BP, ಶುಗರು, ರಕ್ತ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ₹2,000 ಉಳಿತಾಯ ಆಗುತ್ತೆ. ಅಂತಹದೊಂದು ಕೆಲಸವನ್ನು ಕನ್ನಡ ವೃತ್ತಿಪರ ಬಳಗ ಮಾಡ್ತಾ ಇರುವಂಥದ್ದು ಶ್ಲಾಘನೀಯ. ಹಾಗಾಗಿ ದಯಮಾಡಿ ಅವರೇನೋ ಅಲ್ಲಿ ಅಕ್ಷರ, ಅರಿವು, ಆರೋಗ್ಯ ಅಂತ ಹೇಳಿದ್ದಾರೆ, ಆ ಮೂರು ಕೂಡ ಬಹಳ ಮುಖ್ಯ ನಮಗೆ ಇದ್ದಾರೆ. ಮತ್ತು ಮುಂದೆ ರವಿಕುಮಾರ್ ಅವರು SSLC ನಂತರ ಮುಂದೇನು, ಬಹುಶಃ ಈ ಬಡಾವಣೆಯಲ್ಲಿ ತುಂಬ ಜನ SSLC ಓದ್ತಾರೋ ಮಕ್ಕಳಿದ್ದಾರೆ. ಮತ್ತು ಇಲ್ಲಿ JSS ಸೇರಿದಂಗೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿವೆ. ಹೆಚ್ಚಿನ SSLC ಓದಿರುವ ಮಕ್ಕಳ ಪೋಷಕರು, ತಂದೆ ತಾಯಿಗಳು ಅಥವಾ ಆ ಮಕ್ಕಳ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿತ್ತು. ಏಕೆಂದರೆ ನಾನು ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಿಸಿದ್ದೆ, ಹೆಚ್ಚಿನ ಜನ ಬರಲಿ ಅಂತೇಳಿ. ಯಾಕೆಂದರೆ SSLC ನಂತರ ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸನ್ನು ಆಯ್ಕೆ ಓದಬೇಕು ಅನ್ನುವಂಥದ್ದು ಪೋಷಕರಿಗೂ ಗೊಂದಲ ಇರುತ್ತೆ, ಮಕ್ಕಳಿಗೂ ಕೂಡ ಗೊಂದಲ ಇರುತ್ತೆ. ಅಂತಹ ಗೊಂದಲಗಳನ್ನು ನಿವಾರಣೆ ಮಾಡುವ ಒಂದು ಕಾರಣಕ್ಕೋಸ್ಕರ ಇವತ್ತು SSLC ನಂತರ ಮುಂದೇನು ಅನ್ನುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಂಗಾಗಿ ದಯಮಾಡಿ ನೀವು ಅದನ್ನೆಲ್ಲವನ್ನು ಆಲಿಸಿ ನಿಮ್ಮ ಅಕ್ಕಪಕ್ಕದ ಮನೆಯ ಯಾರು SSLC ಓದಿರುವಂಥ ಮಕ್ಕಳಿದ್ದಾರೆ ಅವ್ರಿಗೆ ಅರಿವನ್ನು ಮೂಡಿಸಿ. ಏಕೆಂದರೆ ನಮಗೆ ಜ್ಞಾನ ಬಹಳ ಮುಖ್ಯ. ಆ ಜ್ಞಾನವನ್ನು ಇವತ್ತು ನಾವು ಎಲ್ಲ ಕಡೆಯಿಂದನೇ ಪಡಿಬೋದು. ಇವತ್ತು ಪುಸ್ತಕಗಳಿಂದ ಪಡಿಬೋದು, ದಿನಪತ್ರಿಕೆಗಳಿಂದ ಪಡಿಬಹುದು, ಹಾಗೆ ಇವತ್ತು TV ಸಿನಿಮಾಗಳಿಂದ ಪಡಿಬಹುದು, ಸಾಮಾಜಿಕ ಜಾಲತಾಣಗಳಿಂದ ಪಡಿಬಹುದು, ಮತ್ತು ಅನುಭವಸ್ಥರ ಜೊತೆಗೆ ಮಾತನಾಡೋದ್ರಿಂದ, ಬೆರೆಯೋದ್ರಿಂದ ನಮಗೆ ಜ್ಞಾನ ಸಿಗುತ್ತೆ. ಈ ಎಲ್ಲ ಜ್ಞಾನವನ್ನು ನಾವು ಗಳಿಸಿದ ಮೇಲೆ ಅದನ್ನು ನಮ್ಮ ಬದುಕಿನಲ್ಲೂ ಅಳವಡಿಸ್ಕೋಬೇಕು. ಮತ್ತು ಈ ಜ್ಞಾನವನ್ನು ಹಂಚಬೇಕು. ಹಂಚೋದ್ರಿಂದ ಜಾಸ್ತಿ ಆಗುತ್ತೆ. ಯಾವಾಗಲೂ ಒಳಿತನ್ನು ಈ ಸಮಾಜಕ್ಕೆ ನಾವು ಮತ್ತೆ ಮತ್ತೆ ಹಂಚುತ್ತಾ ಹೋಗಬೇಕು. ಆಗ ಅದು ಮತ್ತಷ್ಟು ದ್ವಿಗುಣ ಆಗುತ್ತೆ. ಯಾಕೆಂದರೆ ಯಾವತ್ತೂ ಒಳ್ಳೆಯತನ ಅಥವಾ ಜ್ಞಾನ ಅನ್ನುವಂಥದ್ದು ಹೆಚ್ಚು ಅದು ಅಕ್ಷಯ ಆಗಬೇಕು. ಯಾಕೆಂದರೆ ಇದು ಅಕ್ಷಯ ತೃತೀಯ ದಿನದ ನಿಮಿತ್ತನೂ ಕೂಡ, ಬಸವ ಜಯಂತಿಯ ನಿಮಿತ್ತನೂ ಕೂಡ ಈ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮಲ್ಲಿ ಯಾವತ್ತೂ ಆ ಥರದ ಈ ಪ್ರೀತಿ, ಸ್ನೇಹ, ಸಹಕಾರ, ಉಪಕಾರ, ಕೃತಜ್ಞತೆಯ ಮನೋಭಾವ, ಪರಸ್ಪರ ಕಷ್ಟ ಸುಖಗಳಿಗಾಗುವಂಥ ಇಂಥ ಭಾವನೆಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಅಕ್ಷಯ ಆಗಬೇಕು. ಆದರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಇವತ್ತು ಪ್ರಕೃತಿ
ನಾವು ನಾಶ ಮಾಡ್ತಾ ಇದ್ದೀವಿ, ಹಾಗೆ ಸಂಸ್ಕೃತಿಯನ್ನು ಕೂಡ ನಾಶ ಮಾಡ್ತಾ ಇದ್ದೀವಿ. ಮನುಷ್ಯನಿಗೆ ಇವೆರಡು ಬಹಳ ಮುಖ್ಯ, ಪ್ರಕೃತಿನೂ ತುಂಬ ಮುಖ್ಯ. ನೋಡಿ, ಇಷ್ಟು ಮರಗಿಡಗಳಿರೋದ್ರಿಂದ ಈ ಮಧ್ಯಾಹ್ನ ಎಷ್ಟು ತಂಪಾಗಿದೆ, ಆಯಿತಾ. ಇಂಥ ಒಂದು ಪ್ರಕೃತಿನ ನಾವು ಉಳಿಸ್ಕೊಳ್ಳದೆ ಇವತ್ತು ಎಲ್ಲ ಕಡೆ ಗಿಡ ಮರಗಳನ್ನ ಕಡ್ದಾಕ್ತಾ ಇದ್ದೀವಿ. ಪರಿಸರ ಪ್ರೀತಿ ಅನ್ನೋದು ನಮ್ಮ ಮೇಲೆ ಕಣ್ಮರೆ ಆಗಿಬಿಟ್ಟಿದೆ. ಮತ್ತು ಈ ಇಡೀ ಪ್ರಕೃತಿ ಇರೋದು ನನ್ನ ಉಪಯೋಗಕ್ಕೆ, ನನ್ನ ಅನುಭೋಗಕ್ಕೆ ಅನ್ನುವಂಥ ಮನೋಭಾವ ಬಂದ್ಬಿಟ್ಟು ಇವತ್ತು ಆ ಪ್ರಕೃತಿಯನ್ನು ನಾವು ಕಳ್ಕೊತಾ ಇದ್ದೀವಿ. ಹಾಗೆ ಇವತ್ತು ಸಂಸ್ಕೃತಿ ಸರ್ ಕೂಡ ಹೇಳಿದ್ರು, ಇವತ್ತು ಎಲ್ಲ ಈ ಸಿನಿಮಾ, ಸಾಮಾಜಿಕ ಜಾಲತಾಣಗಳು ಮತ್ತು ಈ ಟಿ ವಿ ಸೀರಿಯಲ್ಗಳು ಇವೆಲ್ಲವುಗಳ, ಏಕೆಂದರೆ ಅಲ್ಲಿ ಒಳ್ಳೆಯದಕ್ಕಿಂತ ನಮ್ಮನ್ನು ಪ್ರಚೋದನೆ ಮಾಡುವಂತಹದ್ದೇ ಜಾಸ್ತಿ ಇರುತ್ತೆ. ಹಾಗಾಗಿ ಬಟ್ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಲಿರುತ್ತೆ. ಪ್ರಜ್ಞಾಪೂರ್ವಕವಾಗಿ ನಾವು ಯಾವುದು ಒಳ್ಳಿತಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ಆಯಿತಾ, ಒಂದು ಸೀರಿಯಲಲ್ಲಿ ಕೆಟ್ಟತ್ತೆ ಪಾತ್ರವನ್ನು ತೋರಿಸ್ತಾರೆ, ಇನ್ನೊಂದು ಸೀರಿಯಲಲ್ಲಿ ಒಳ್ಳೆ ಸೊಸೆ ತೋರಿಸ್ತಾರೆ, ಇನ್ನೊಂದು ಸೀರಿಯಲಲ್ಲಿ ಒಳ್ಳೆ ಅತ್ತೆನೂ ಆದರೆ ನಮ್ಮ ಆಯ್ಕೆ ಯಾವುದು ಈ ಸಮಾಜ ಒಪ್ಪಿತ ಅಂತ ನಿರ್ಧರಿಸುತ್ತೋ ಅಂತಹದನ್ನು ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ಅಂತಹ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಯಾಕೆಂದರೆ ಹಳ್ಳಿಗಳಲ್ಲಾದರೆ ಪರಸ್ಪರ ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಒಂದು ಇದಿರುತ್ತೆ. ಬಟ್ ಸಿಟಿಗಳಲ್ಲಿ ಹಂಗಲ್ಲ, ಪಕ್ಕದ ಮನೆಯವರಿಗೆ ನಾವು ಅಪರಿಚಿತರಾಗ್ಬಿಟ್ಟಿರ್ತೀವಿ. ಇವಾಗ ಈ ಫೇಸ್ಬುಕ್ಕು, ವಾಟ್ಸಪ್ ಎಲ್ಲ ಬಂದಮೇಲೆ ಮನೆಯವ್ರಿಗೆ ಅಪರಿಚಿತರು. ನಾವು ಒಂದೇ ಮನೇಲಿ ಇರ್ತೀವಿ, ಅಪ್ಪ ಒಂದು ರೂಮಲ್ಲಿ ಇರ್ತಾನೆ, ಮಗ ಒಂದು ರೂಮು, ಮಗಳು ಒಂದು ರೂಮು, ಆಯಿತಾ, ಅವ್ವ ಒಂದು ರೂಮು, ಒಬ್ಬರು ಟಿ ವಿ ಮುಂದೆ ಕುಂತಿರ್ತಾರೆ, ಒಬ್ಬರು ಮೊಬೈಲ್ ಇಟ್ಕೊಂಡಿರ್ತಾರೆ. ಹೀಗೆ ಇವತ್ತು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವೇ ಪರಸ್ಪರ ಮುಖ ನೋಡಿ ಮಾತನಾಡುವ ಅಥವಾ ಊಟ ಮಾಡುವಂತಹ ಒಂದು ಮನಸ್ಥಿತಿನ ಕಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಮನೆಯವರ ಕಷ್ಟ ಸುಖನೇ ನಾವು ಕೇಳುವಂಥ ಒಂದು ಸಂಯಮವನ್ನು, ಒಂದು ತಿಳುವಳಿಕೆಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಇನ್ನೇನು ನಾವು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲವನ್ನು ನಾವು ಎಷ್ಟು ಬೇಕೋ ಅಷ್ಟನ್ನೇ ಬಳಸಬೇಕು, ಹಿತಮಿತವಾಗಿರಬೇಕು, ಆಯಿತಾ. ಊಟಕ್ಕೆ ಒಂದೇ ಉಪ್ಪಿನಕಾಯಿ ಹಾಕೋದು, ಒಂದು ಸೌಟ್ ಹಾಕಲ್ಲ. ಯಾಕೆ ಅಂದರೆ ಊಟಕ್ಕೆ ಅಷ್ಟೇ ಬೇಕು ಉಪ್ಪಿನಕಾಯಿ. ಅದೇ ರೀತಿ ಬಳಸ್ಕೋಬೇಕಾಗಿರೋದು ನಾವು. ಟಿ ವಿ ಆಗಲಿ, ಮೊಬೈಲ್ ಆಗಲಿ, ಅಥವಾ ಸಿನಿಮಾ ಆಗಲಿ, ಯಾವುದೇ ಆದರೂ ಕೂಡ ಮನುಷ್ಯ ಸಂಬಂಧಗಳು ಬಹಳ ಮುಖ್ಯ. ಯಾಕೆಂದರೆ ಇಲ್ಲೆಲ್ಲ ಹಿರಿಯರಿದ್ದಾರೆ, ತಾಯಂದಿರು, ಅವರೆಲ್ಲರೂ ಕೂಡ ತುಂಬು ಸಂಸಾರವನ್ನು, ಬದುಕನ್ನು ಮಾಡಿದಂಥವ್ರು. ಅವ್ರ ಮುಖಗಳಲ್ಲಿ ಎಷ್ಟು ಅಸನ್ಮುಖತೆ ಇದೆ ನೋಡಿ. ಅವರು ಭಜನೆ ಇದರಿಂದ ಬಂದರು, ಅದನ್ನೇ ಹೊಂಟೋಗ್ಬಿಟ್ಟಿದೆ. ಆಯ್ತು ನೋಡಿ, ಇವತ್ತು ಈ ಬಡಾವಣೆಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ಇಲ್ಲಿರೋ ಚೇರ್ಗಳು ತುಂಬಿ ಜನ ಅಲ್ಲೆಲ್ಲ ಕೂತು ನೋಡಬೇಕಾಗಿತ್ತು. ಯಾರಿಗೋಸ್ಕರ ಮಾಡ್ತಾ ಇರೋದು ಇದು? ನಮಗೋಸ್ಕರ ಅನ್ನುವಂಥದ್ದನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಅದೇ ಇವತ್ತು ಸಂಜೆ ಯಾರೋ ಒಬ್ರದ್ದು ರಸಮಂಜರಿ ಇದೆ, ಯಾರೋ ಒಬ್ಬ ಸಿನಿಮಾ ನಟ, ಸೀರಿಯಲ್ ನಟ ಬರ್ತಾನೆ, ಅಥವಾ ಯಾರೋ ಒಬ್ಬ ರಾಜಕಾರಣಿ ಬರ್ತಾನೆ ಅಂತಂದರೆ ಎಷ್ಟೊಂದು ಜನ ಬಂದು ಇಲ್ಲಿ ಅಟಕಾಯಿಸ್ಕೋತಾರೆ. ಅವರೆಲ್ಲ ನಮಗೆ ಮಾದರಿ, ಅವರೆಲ್ಲ ನಮಗೆ ಆರಾಧನೆಗೆ ಬೇಕಾಗಿರುವಂತಹದ್ದು. ಈ ಸಮಾಜಕ್ಕೆ ಯಾರು ಒಳಿತನ್ನು ಮಾಡ್ತಾರೆ, ಯಾರು ಈ ಸಮಾಜದ ಅಭ್ಯುದಯಕ್ಕೋಸ್ಕರ ದುಡ್ದಿರ್ತಾರೆ, ಅಥವಾ ಯಾರು ಸಾಧನೆ ಮಾಡಿರ್ತಾರೆ ಅಂಥವ್ರು ನಮಗೆ ಮಾದರಿ ಆಗಬೇಕು. ಅವ್ರನ್ನ ಮಾದರಿಯಾಗಿ ನಾವು ಇಟ್ಕೊಂಡು ಕೆಲಸ ಮಾಡಬೇಕು. ಅದರಿಂದ ಈ ಎಲ್ಲ ಗೆಳೆಯರು ಸೇರಿ ಇವತ್ತು ರಂಗಸ್ವಾಮಿಯವರು, ನಮ್ಮ ಪ್ರಕಾಶ್ ಒಬ್ಬ ಒಳ್ಳೆ ಕ್ರಿಯಾಶೀಲ ಯುವಕ. ಓದ್ತಿದ್ದಾಗ ನನಗಿಂತ ಕಿರಿಯ ಹುಡುಗ, ನನ್ನ ಊರಿನವನು, ಮಂಡ್ಯದ ಹತ್ರ ಮಂಗ್ಲ ಅಂತೇಳಿ, ನಾವೆಲ್ಲ ಒಂದೇ ಊರಿನವರು. ಹಾಗಾಗಿ ಇವತ್ತು ಆತ ಎಷ್ಟೊಂದು ಕಲೆ, ಸಾಹಿತ್ಯ, ಸಂಗೀತ, ಆಮೇಲೆ ಅವನು ದುಡಿಯೋ ಜೊತೆಗೆ ಈ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋ ಸೇವಾ ಮನೋಭಾವನೆ ಇದೆಯಲ್ಲ, ಇವತ್ತು ಎಲ್ಲರಲ್ಲೂ ಸೇವಾ ಮನೋಭಾವನೆ ಅನ್ನೋದು ಹೊರಟೋಗ್ಬಿಟ್ಟಿದೆ. ನಾನು, ನನ್ನ ಕುಟುಂಬ, ನನ್ನ ಬಂಧು ಬಳಗ ಅಂತ ಯೋಚನೆ ಮಾಡೋ ಕಾಲಘಟ್ಟದಲ್ಲಿ ನನ್ನ ಕುಟುಂಬ ಅನ್ನೋ ಜೊತೆಗೆ ನನ್ನ ಬಡಾವಣೆ, ನನ್ನ ಸಮಾಜ ಅಥವಾ ನನ್ನ ಮೈಸೂರು ಅನ್ನುವ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆಗೆ ನಮ್ಮ ರಂಗಸ್ವಾಮಿ ಅಂತ ಹಿರಿಯರು ಕೂಡ ಸೇರ್ಕೊಂಡಿದ್ದಾರಲ್ಲ ನೋಡಿ. ಅವ್ರು ನನಗೊಂದು ಸೈಟ್ ಕೊಡಿಸಿದ್ರು, ₹1 ಕಮಿಷನ್ ಕೂಡ ಇಸ್ಕೊಳ್ಳಿಲ್ಲ. ಹಂಗಾಗಿ ಇಲ್ಲ ಅಣ್ಣ, ನೀವು ಮಾಡಿ, ನಿಮ್ಮಂಥವ್ರು ನಾವೆಲ್ಲ ಜೊತೆಯಲ್ಲಿರಬೇಕು ಅನ್ನುವಂಥ. ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿದೆ, ಒಂದು ಮನೆ ತೋರಿಸಿದ್ರೆ, ಒಂದು ಸೈಟ್ ತೋರಿಸಿದ್ರೆ ಕಿತ್ಕೊಂಡ್ಬಿಡ್ತಾರೆ, ನಮ್ಮನ್ನು ದೋಚಿಬಿಡ್ತಾರೆ. ಅಂತಹ ಕಾಲಘಟ್ಟದಲ್ಲಿ ಇವರೆಲ್ಲರೂ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು. ಯಾಕೆ ಇವೆಲ್ಲ ಯಾರೂ ದೊಡ್ಡ ಹುದ್ದೆದಲ್ಲಿಲ್ಲ, ಇವ್ರು ಯಾರು ಲಕ್ಷಾಂತರ ರೂಪಾಯಿ ದುಡಿತಾ ಇಲ್ಲ, ಆಯಿತಾ. ಅಂಥದ್ದೊಂದು ಮನೋಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಈಗ ರಮೇಶ್ ಅವರು ಬಂದಿದ್ದಾರೆ, ಆಯಿತಾ, ಅವರು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನೆರವಾಗ್ತಾರಲ್ಲ. ಹಾಗೆ ದುಡಿದ ಒಂದು ಪಾಲನ್ನು ನಾವು ಈ ಸಮಾಜಕ್ಕೆ ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಇವರೆಲ್ಲರ ಸೇವಾ ಕಾರ್ಯವನ್ನು ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಾನು ಅಭಿನಂದಿಸ್ತೀನಿ. ಇಂಥವ್ರ ಜೊತೆಗೆ ನಾವೆಲ್ಲರೂ ಈ ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ಟೋದಕ್ಕೆ ಅವ್ರ ಜೊತೆಗೆ ಕೈ ಜೋಡಿಸೋಣ ಅಂತ ಆಶಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನಿಮ್ಮಂಥ ಹಿರಿಯರನ್ನು ನೋಡುವ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡುವುದರ ಜೊತೆಗೆ ನನ್ನ 4-6 ವಿಚಾರಗಳನ್ನು ನಿಮ್ಮ ಜೊತೆಗೆ ವಿನಿಮಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಅವರಿಗೆ, ರಂಗಸ್ವಾಮಿ ಅವರಿಗೆ ಮತ್ತು ಅವರ ಕನ್ನಡ ವೃತ್ತಿಪರ ಬಳಗದ ಎಲ್ಲ ಗೆಳೆಯರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮುಂದೆ ಕೂಡ ನಾನು ನಿಮ್ಮ ಜೊತೆಗೆ ಇದ್ದು, ನಾನು ಯಾಕೆಂದರೆ ಪಕ್ಕ ನಂದಿನಿ ಲೇಔಟಲ್ಲಿ ವಾಸ ಮಾಡ್ತಾಯಿದ್ದೀನಿ. ಹಾಗಾಗಿ ವಾಸ ನಿಮಿತ್ತ ಅಲ್ಲಿದ್ದೀವಿ. ಒಳ್ಳೆಯ ಕೆಲಸಕ್ಕೆ ಯಾವ ಊರಿಂದ ಬಂದ್ರೇನೋ ಅಥವಾ ಎಲ್ಲಿಂದಿದ್ರೇನೋ ಎಲ್ಲರೂ ಕೈ ಜೋಡಿಸೋಣ.
ಆಯಿತಾ. ನಾವು ಇರೋವರೆಗೂ ಕೂಡ ಈ ಸಮಾಜಕ್ಕೆ ಏನು ಸಾಧ್ಯ ಆಗುತ್ತೆ ಒಂದು ಅಳಿಲು ಸೇವೆಯನ್ನು ಮಾಡೋಣ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಸಭೆಯನ್ನು ದಯವಿಟ್ಟು ಬರ್ಬೇಕು ಸರ್, ಪ್ಲೀಸ್. ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ. ನಂತರ ಶ್ರೀ ನಾಗರತ್ನ ಜ್ಯುವೆಲರ್ಸ್ ಮಾಲೀಕರಾದ ಶ್ರೀ ರಮೇಶ್ ಸರ್ ಅವರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊತೀನಿ. ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಈ ಥರ ಕಾರ್ಯಕ್ರಮದಲ್ಲಿ ಅದು ಏರಿಯಾ ಸುತ್ತಮುತ್ತ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದರಿಂದ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಲಕಾಡು ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ರವಿಕುಮಾರ್ ಸರ್ ಅವರು ತಮ್ಮ ಸಂವಾದ ಕಾರ್ಯಕ್ರಮದ ಬಗ್ಗೆ ಒಂದೆರಡನ್ನ ಮಾತಾಡ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಪ್ರಕಾಶ್ರವರೇ, ಮೈಸೂರು ನಗರ ಘಟಕ ಭಾಜಪದ ಕಾರ್ಯದರ್ಶಿಗಳಾದಂಥ ಶ್ರೀ ಶ್ರೀಕಂಠ ಮೂರ್ತಿಯವರವರೇ, ಸಾಹಿತಿಗಳಾದಂಥ ಶ್ರೀ ಸತೀಶ್ ಜವರೇಗೌಡ ಸರ್ ಅವರೇ, ನಾಗರತ್ನ ಜ್ಯುವೆಲರಿ ಮಾಲೀಕರಾದಂಥ ಶ್ರೀ ರಮೇಶ್ ಅವರೇ, ಆಲ್ಫಾ ಆಸ್ಪತ್ರೆಯ ಮುಖ್ಯಸ್ಥ ವೈದ್ಯಾಧಿಕಾರಿಗಳೇ, ನಿವೃತ್ತ ಶಿಕ್ಷಣ ಇಲಾಖೆಯಿಂದ ನಿವೃತ್ತರಾಗಿರ್ತಕ್ಕಂಥ ಶಾಂತರಾಜ್ ಸರ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಮಕ್ಕಳೇ ಮತ್ತು ಗೌರವಾನ್ವಿತರೇ, ಮೊದಲಿಗೆ ನಾನು ಕನ್ನಡ ವೃತ್ತಿಪರ ಬಳಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆ ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸತೀಶ್ ಸರ್ ಅವ್ರು ಹೇಳಿದ ಹಾಗೆ ಇನ್ನೂ ಇಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಬಂದಿದ್ದರೆ ಈ ಕಾರ್ಯಕ್ರಮ ಮತ್ತಷ್ಟು ಇನ್ನೂ ಅರ್ಥಗರ್ಭಿತವಾಗಿ ನಡೆದಿರ್ತಿತ್ತು. ಅಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ SLC ನಂತರ ಮುಂದೇನು ಅನ್ನೋ ಒಂದು ವಿಷಯವನ್ನು ಮಾತಾಡಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಿಷಯವಾಗಿ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರ. ಹೊಸದಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಏನೂ ಇಲ್ಲದೇ ಇದ್ದರೂ ಸಹ ಶಿಕ್ಷಣ ಇಲಾಖೆಯಲ್ಲಿ ನಾನು ಒಂದು 17-20 ವರ್ಷದಿಂದ ಇರೋದರಿಂದ ನಾನು ನೋಡಿರುವಂಥ ವಿಚಾರಗಳನ್ನು ಅನುಭವದ ರೂಪದಲ್ಲಿ ಮತ್ತು ಇವತ್ತಿನ ಅವಶ್ಯಕತೆಗಳಿಗೆ, ಅಗತ್ಯಗಳಿಗೆ ತಕ್ಕಂತೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಇದರಿಂದ ನೀವೆಲ್ಲರೂ ಸಹ ನಿಮಗೆ ಸಿಕ್ಕುವಂಥ ಮಕ್ಕಳಿಗೆ ಮತ್ತು ಯಾರ ಮನೆಯಲ್ಲಿ SSLC ಮಕ್ಕಳಿರ್ತಾರೆ ಅಥವಾ ಯಾರ ಮನೆಯಲ್ಲಿ SSLC ಮುಗಿಸಿರ್ತಕ್ಕಂಥ ಮಕ್ಕಳಿರ್ತಾರೆ ಅಂಥವ್ರಿಗೆ ನೀವು ಮಾರ್ಗದರ್ಶನ ಮಾಡ್ತೀರಾ ಅಂತ ಒಂದು ನಂಬಿಕೆಯೊಂದಿಗೆ ನಾನು ಇದನ್ನು ನನ್ನ ಚಿಕ್ಕ ಭಾಷಣವನ್ನು ನಾನೀಗ ಪ್ರಾರಂಭ ಮಾಡ್ತಿದ್ದೇನೆ. SSLC ವಿದ್ಯಾರ್ಥಿಗಳು ಏನನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಅವ್ರು ಮಾಡೋ ತಪ್ಪನ್ನು ಒಂದು ಸ್ವಲ್ಪ ತಿಳ್ಕೊಂಬಿಡೋಣ. SSLC ಆಯಿತು, ಎಷ್ಟೋ ಪರ್ಸೆಂಟೇಜ್ ಬಂದಿರುತ್ತೆ. ಪರ್ಸೆಂಟೇಜ್ ಬಂದ ತಕ್ಷಣ ಎಲ್ರಿಗೂ ಒಂದು ದೊಡ್ಡ ಏನಂತ ಹೇಳಿದ್ರೆ ಅವ್ರ ಮಕ್ಕಳಿಗೆ ಪೋಷಕರು ಹೇಳೋದು ನೀನು ಎಂಜಿನಿಯರ್ ಆಗಿಬಿಡ್ಬೇಕು, ಡಾಕ್ಟರ್ ಆಗಿಬಿಡ್ಬೇಕು, ಅಥವಾ ಯಾವುದಾದ್ರು ಒಂದು ತುಂಬ ಸಂಬಳ ಬರುವಂಥ ಜಾಬ್ ತೊಗೊಂಡ್ಬಿಡ್ಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ವಿದ್ಯಾರ್ಥಿಗಳು ಹೊರ್ತಲ್ಲ. ಅವರು ಕ್ಲಾಸಲ್ಲಿ ಪಾಸಾಗಿರೋ ಬೇರೆ ವಿದ್ಯಾರ್ಥಿಗಳು ಏನು ಕೋರ್ಸ್ ತಗೋತಿರ್ತಾರೆ, ಏನನ್ನೂ ಯೋಚನೆ ಮಾಡದೆ ಅವರು ಆ ಕೋರ್ಸಿಗೆ ಸೇರ್ಕೊಂಡ್ಬಿಡ್ತಾರೆ. ಇದರಿಂದ ಅವರು ಓದ್ಬೋದು, ಪಾಸ್ ಕೂಡ ಆಗ್ಬೋದು. ಆದರೆ ಮುಂದೆ ಕೆಲಸ ಮಾಡಿ ಜೀವನ ನಡೆಸುವಂಥ ಸಂದರ್ಭ ಬಂದಾಗ ಅವರಿಗೆ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಆಗ ಅವರು ಜೀವನದಲ್ಲಿ ವಿಫಲರಾಗ್ತಾರೆ. ಅದೆಲ್ಲದರ ಎಲ್ಲ ಅಷ್ಟೊಂದು ಸಮಸ್ಯೆಗಳನ್ನು ನಾವು ತಪ್ಪಿಸ್ಕೋಬೇಕು ಅಂತಂದರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಬಿಟ್ರೆ, ಅಂದರೆ ನಮ್ಮ ವ್ಯಕ್ತಿತ್ವ ಇದೆ, ವ್ಯಕ್ತಿತ್ವಕ್ಕೆ ಅನುಗುಣವಾಗಿ, ನಮ್ಮ ಶಕ್ತಿಗಳಿಗೆ ಅನುಗುಣವಾಗಿ, ನಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ನಾವೇನಾದರೂ ಕೋರ್ಸನ್ನು ಆಯ್ಕೆ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಬರೋವಂಥ ಎಷ್ಟೊಂದು ಸಮಸ್ಯೆನ ನಾವು ತಪ್ಪಿಸ್ಕೊಂಬಿಡ್ಬೋದು. ಸೊ ಈ ನಿಟ್ಟಿನಿಂದ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂಥ ಅತಿ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಆಸಕ್ತಿ ಮತ್ತು ನಿಮಗಿರ್ತಕ್ಕಂಥ ಶಕ್ತಿಗಳನ್ನು ಗಮನಿಸಿ. ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಆ ಆಸಕ್ತಿ ಇರುವಂಥ ಕ್ಷೇತ್ರಕ್ಕೆ ಅನುಗುಣವಾದಂಥ ಶಿಕ್ಷಣವನ್ನು ನೀವು ಪಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಸೊ ಈ ಅಂಶಗಳನ್ನು ಹೇಳ್ತಾ ವಿದ್ಯಾರ್ಥಿಗಳ ಮುಂದೆ ಹಲವಾರು ಅವಕಾಶಗಳಿರುತ್ತೆ. ಹಲವಾರು ಅವಕಾಶಗಳು ಹೇಗೆ ಅಂತ ಹೇಳಿದ್ರೆ, ಅವರು ನೇರವಾಗಿ ವೃತ್ತಿಗೂ ಹೋಗ್ಬೋದು, ಶಿಕ್ಷಣವನ್ನು ಮುಂದುವರಿಸ್ಬೋದು, ಉನ್ನತ ಶಿಕ್ಷಣವನ್ನು ಮಾಡಿಕೊಂಡು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುವ ಹಂತದವರೆಗೆ ಸಾಕಷ್ಟು ರೀತಿಯ ಅವಕಾಶಗಳಿದೆ. ನಾನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸಪೋಸ್ ಯಾರಾದರೂ SSLC ಮಾಡಿದಂಥ ವಿದ್ಯಾರ್ಥಿಗಳು ಕೇವಲ 2 ವರ್ಷದಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯ ಇದೆ. ಅದೇನು ಅಂತ ಹೇಳಿದ್ರೆ ITI ಮಾಡಿಕೊಂಡಾಗ ಅವರು ITIಯಲ್ಲಿ ಹಲವಾರು ಟ್ರೇಡ್ಗಳಿರುತ್ತೆ. ಅವರು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ITIಯಲ್ಲಿ ಶಿಕ್ಷಣವನ್ನು ಪಡ್ಕೋಬೋದು. ಅದು ತಾಂತ್ರಿಕ ಶಿಕ್ಷಣ ಆಗಿರುತ್ತೆ, ವೃತ್ತಿಪರ ಶಿಕ್ಷಣ ಆಗಿರುತ್ತೆ. ಈ ಶಿಕ್ಷಣದ ನಂತರ ನೇರವಾಗಿ
ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ಬೋದು. ಸೊ ಇದು ಬಹಳ ಸುಲಭವಾಗಿ, ಯಾರಿಗೆ ಓದಲಿಕ್ಕೆ ಸಾಕಷ್ಟು ಸಮಯ ಇರಲ್ಲ, ಹಣಕಾಸಿನ ಸಮಸ್ಯೆ ಇರುತ್ತೆ, ಬೇಗ ಜೀವನದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ, ಅಂಥವರು ITI ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನೇರವಾಗಿ ವೃತ್ತಿಗೆ ಸೇರಿಸ್ಕೋಬೋದು. ಸರ್ಕಾರದಲ್ಲೂ ಕೂಡ BMTC ಅಥವಾ KSRTC ಅಂಥದ್ದು ಅಥವಾ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳು, ಬೇರೆ ಬೇರೆ ಸರ್ಕಾರಿ ಕಾರ್ಖಾನೆಗಳಲ್ಲಿ, BEMEL, BHEL ಅಂತ ಕಾರ್ಖಾನೆಗಳಲ್ಲಿ ITI ಮಾಡಿದವ್ರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ. ಸೊ ಪೋಷಕರು ಮತ್ತು ವಿದ್ಯಾರ್ಥಿಗಳು 2 ವರ್ಷದಲ್ಲಿ ನಾವು ಶಿಕ್ಷಣವನ್ನು ಮಾಡಿಕೊಂಡು ಬೇಗ ಜಾಬ್ ತೊಗೋಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿದ್ರೆ ನೀವು ITI ಕೋರ್ಸನ್ನು ಮಾಡ್ಬೋದು. ನಂತರ ನಾನು ಪದವಿಯನ್ನು ಮಾಡೋದಿಲ್ಲ, ಆದರೆ ತಾಂತ್ರಿಕ ಶಿಕ್ಷಣವನ್ನು ಮಾಡ್ತೇನೆ, 3 ವರ್ಷದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಬೇಕು ಅಂತ ಹೇಳಿದ್ರೆ ಡಿಪ್ಲೊಮೊ ಕೋರ್ಸನ್ನು ತೊಗೋಬೋದು. ಡಿಪ್ಲೊಮೊ ಕೋರ್ಸ್ಗಳಲ್ಲೂ ಸಹ ಸಾಕಷ್ಟು ಟ್ರೇಡ್ಗಳಿದೆ. ಮೆಕ್ಯಾನಿಕಲ್ ಇದೆ, ಆಟೋಮೆಟಿಕ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇದೆ, ಇವತ್ತಿಗೆ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಕ್ಯಾಟ್ರಾನಿಕ್ಸ್ ಇದೆ, ಸಾಕಷ್ಟಿದೆ. ಸೊ ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ ಅನ್ನೋದನ್ನು ಪರಿಗಣಿಸಿ ನೀವು ಆಯ್ಕೆ ಮಾಡಿಕೊಂಡ್ರೆ 3 ವರ್ಷದಲ್ಲಿ ನೀವು ಆ ಕೋರ್ಸನ್ನು ಮುಗಿಸಿ ವೃತ್ತಿ ಜೀವನಕ್ಕೆ ಹೋಗ್ಬೋದು. ಇದು ಯಾರಿಗೆ ಈ ITI ಡಿಪ್ಲೊಮೊ ಯಾರಿಗೆ ಅಂದರೆ, ಮುಂದೆ ನಾವು ಹೆಚ್ಚು ಸಮಯ ಓದಲಿಕ್ಕೆ ಸಾಧ್ಯ ಇಲ್ಲ, ನಾವು 2 ಅಥವಾ 3 ವರ್ಷ ಮಾತ್ರ ಓದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅವರಿಗೆ. ಇಲ್ಲ, ನಾವು ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಮಾಡ್ತೀವಿ, ಏನು ನಾವು ಫಾರ್ಮಲ್ ಸ್ಟ್ರಕ್ಚರ್ ಇದೆ ಆ ಫಾರ್ಮಲ್ ಸ್ಟ್ರಕ್ಚರಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ, ಮೊದಲು ಇರ್ತಕ್ಕಂಥ ದೊಡ್ಡ ಆಯ್ಕೆ ಏನು ಅಂತ ಹೇಳಿದ್ರೆ PU ಸಿ ಅಂದ ತಕ್ಷಣ ಎಲ್ರಿಗೂ ಬಾಯಿಗೆ ಬರುವಂಥ ಮೊದಲನೇ ಆಯ್ಕೆ ಏನು ಅಂತಂದರೆ ಸೈನ್ಸ್ ಮಾಡಿಬಿಡಿ. ಯಾರು, ಯಾಕೆಂದರೆ ಎಲ್ಲ ಪೋಷಕರಿಗೂ ಅದೇ ಆಸೆ, ನನ್ನ ಮಗ ಡಾಕ್ಟರ್ ಆಗಿಬಿಡ್ಬೇಕು, ಇಲ್ಲ ಇಂಜಿನಿಯರ್ ಆಗಿಬಿಡ್ಬೇಕು. ಡಾಕ್ಟರ್ಸು, ಇಂಜಿನಿಯರ್ಸು ಏನು ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಏನಂದರೆ, ಅವರು ಅಷ್ಟು ದುಡ್ಡು ಮಾಡಿದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಇಷ್ಟು ದೊಡ್ಡ ಕಾರ್ ಇದೆ, ನಮ್ಮ ಮಕ್ಕಳು ಹಂಗೆ ಮಾಡಿಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ಎಂಜಿನಿಯರಿಂಗ್ ಮಾಡಬೇಕು, MBBS ಮಾಡಬೇಕು ಅನ್ನೋ ಉದ್ದೇಶದಿಂದ ಸೈನ್ಸ್ ಮಾಡಿ ಅಂತ ಒತ್ತಡ ಆಗ್ತಿರ್ತಾರೆ. ಸೈನ್ಸ್ ಮಾಡೋದ್ರಿಂದ ನಿಜ ಒಳ್ಳೆ ಜಾಬ್ ಅಂತ ಸಿಗುತ್ತೆ ಓದಿದ್ರೆ, ಆದರೆ ಎಲ್ಲ ಮಕ್ಕಳು ಸೈನ್ಸನ್ನು ಪಾಸ್ ಮಾಡ್ತಿದ್ದಾರಾ ಅನ್ನೋದನ್ನು ನೋಡಿದಾಗ ನಾವೆಲ್ಲರೂ ಎಚ್ಚೆತ್ಕೋಬೇಕು ಪೋಷಕರಾಗಿ. ನಾವು ಡಿಗ್ರಿ ಕಾಲೇಜಿಂದ ಪ್ರತಿ ವರ್ಷ ಎಲ್ಲ PU ಕಾಲೇಜ್ಗಳಿಗೆ ಕ್ಯಾನ್ವಾಸ್ ಮಾಡ್ತಿರ್ತಾರೆ, ನಮ್ಮ ಕಾಲೇಜ್ ಸೇರ್ಕೊಳ್ಳಿ ಅಂತ. ಸೈನ್ಸ್ದು ರಿಸಲ್ಟ್ ಕೇಳಿದಾಗ 50%, 60% ಇರುತ್ತೆ. ಉಳಿದ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸೆಕೆಂಡ್ PUCಯನ್ನು ಪಾಸ್ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾರೆ. ಸಪೋಸ್ ಅವರಿಗೆ ಸೈನ್ಸ್ ಕೊಡಿಸೋ ಬದಲು ಅವ್ರ ಆಸಕ್ತಿಯ ಇನ್ಯಾವುದಾದ್ರೂ ಕೋರ್ಸ್ ನೀವು ಕೊಡಿಸಿದ್ದಿದ್ರೆ, ಬಹುಶಃ ಅದು ಕಾಮರ್ಸ್ ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕೋರ್ಸ್ ಆಗಿರ್ಬೋದು, ಅವರು ಕೂಡ ಗೌರವಯುತವಾಗಿ ಒಂದು ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿತ್ತು. ಸೊ ಈಗ ಏನಾಗುತ್ತೆ, ಈ ಒತ್ತಡದಿಂದಾಗಿ ಸೈನ್ಸ್ ಮೇಲೆ ಅಗಾಧವಾದಂಥ ಒಂದು ಪ್ರೆಷರ್ ಇದೆ. ಆದರೂ ಸಹ ಸೈನ್ಸ್ ಮಾಡೋವಂಥ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಅವಕಾಶಗಳಿದೆ ಅಂತ ಹೇಳಿದ್ರೆ, ನಾನು ಅದನ್ನು 3 ಸ್ಟ್ರೀಮಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದು PCM, ಎರಡನೇದು PCB, ಮೂರನೇದು PCMB. ಇದೆಲ್ಲವೂ ಒಂದೇ ಕಾಂಬಿನೇಷನ್ನು. PCM, PCB, PCMB ಎಲ್ಲವೂ ಸೇಮ್. ಫಿಸಿಕ್ಸ್ ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇಷ್ಟೇ ಇರುತ್ತೆ. ಬಟ್ ತಗೊಳ್ಳೋ ಕಾಂಬಿನೇಷನ್ ಮೇಲೆ ಮುಂದೆ ಯಾವ ರೀತಿಯ ವೃತ್ತಿ ಜೀವನವನ್ನು ಅವರು ಆರಂಭ ಮಾಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇತ್ತೀಚೆಗೆ ಜನಗಳಲ್ಲಿ ಮತ್ತು ಪೋಷಕರಲ್ಲಿ ಇರ್ತಕ್ಕಂಥ ದೊಡ್ಡ ಗೊಂದಲ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ PCM ಕೊಡಿಸೋದನ್ನು ಕಡಿಮೆ ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಯಾಲಜಿಯನ್ನು ಓದಲಿಲ್ಲ ಅಂದರೆ ಮಕ್ಕಳು ಡಾಕ್ಟರ್ ಆಗೋದಿಲ್ಲ, ಅವ್ರಿಗೆ ಬೇರೆ ಥರದ ಅವಕಾಶಗಳು ಸಿಗೋದಿಲ್ಲ, ವೃತ್ತಿ ಜೀವನ ಕಷ್ಟ ಆಗುತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. PCM ಮಾಡಿದ್ರೂ ಕೂಡ ವೃತ್ತಿಯನ್ನು ಅವರು ಭಾಳ ಸದೃಢವಾಗಿ ಮಾಡ್ಬೋದು. ಒಳ್ಳೆಯ ಸರ್ಕಾರಿ ಉದ್ಯೋಗಗಳು ಸಿಗುತ್ತೆ, ನಂತರ ಸರ್ಕಾರೇತರ ಖಾಸಗಿ ಉದ್ಯೋಗಗಳು ಸಹ ಸಿಗುತ್ತೆ. PCM ಮಾಡಿದಾಗ ನೀವು ಪ್ಯೂರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ. ನಾನಿವತ್ತು ಅಬ್ಸರ್ವ್ ಮಾಡಿದಾಗ ಎಷ್ಟೊಂದು ರಿಸರ್ಚ್ ಫೀಲ್ಡಲ್ಲಿ PCM ಮಾಡಿದವ್ರಿಗೆ ಸಾಕಷ್ಟು ವಿಪುಲವಾದಂಥ ಉದ್ಯೋಗಾವಕಾಶಗಳಿದೆ. ಬಟ್ PCMನ ಮಾಡೋ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ನಾವು ಕಾಲೇಜ್ಗಳಲ್ಲೂ ನೋಡ್ತೇವೆ, PCM ತಗೊಳ್ಳೋ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಂಠಿತ ಆಗ್ತಿದೆ. ಯಾಕಂತ ಹೇಳಿದ್ರೆ ಅವರೆಲ್ರಿಗೂ ತಕ್ಷಣದ ಜಾಬ್ ಸಿಕ್ಬಿಡಬೇಕು, ಜಾಬ್ ಜೊತೆಗೆ ಒಳ್ಳೆ ಸಂಬಳ ಸಿಕ್ಬಿಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಈ ಏನು ನಮ್ಮ PCM ಅಂತ ಕೋರ್ ಸೈನ್ಸ್ ಸಬ್ಜೆಕ್ಟ್ಸ್ಗಳಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ದಯಮಾಡಿ ನೀವೆಲ್ಲರೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಬೇಕು ಕೋರ್ ಸೈನ್ಸನ್ನು ಓದಲಿಕ್ಕೆ. ಕೋರ್ ಸೈನ್ಸನ್ನು ಓದಿದಾಗ ಮಾತ್ರ ಬರೀ ವೃತ್ತಿ ಮಾತ್ರ ಅಲ್ಲ, ನಮ್ಮ ದೇಶದ ಬೆಳವಣಿಗೆಗೂ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಮನಗಾಡ್ಕೋಬೇಕು. ಎಲ್ಲಿ ಯಾವ ದೇಶದಲ್ಲಿ ಸಂಶೋಧನೆ ನಿಲ್ಲುತ್ತೆ ಆ ದೇಶ ಸತ್ತಂಗೆ. ಸಂಶೋಧನೆ ಬೇಕು ಅಂದರೆ ಸಂಶೋಧನೆ ಮಾಡುವಂಥ ಅಧ್ಯಯನಶೀಲ ವಿದ್ಯಾರ್ಥಿಗಳು ಬೇಕು. ಅಧ್ಯಯನಶೀಲ ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ನಮ್ಮ ಸ್ವಾಯತ್ತಾಸಕ್ತಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಅವರನ್ನು ತಪ್ಪು
ಟ್ರ್ಯಾಕ್ಗಳು ಹಾಕ್ತಿದ್ದೇವೆ. ಸೊ ಇದರಿಂದಾಗಿ ಸಂಶೋಧನೆಯು ಸಹ ಕುಂಠಿತ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದ ನಿಮ್ಮ ಮನೆ ಮಕ್ಕಳು ವಿಜ್ಞಾನಿಗಳಾಗಬೇಕು ಅಂದರೆ, ನಿಮ್ಮ ಮನೆಯ ಮಕ್ಕಳು ಸಂಶೋಧನೆಯಲ್ಲಿ ಮುಂದುವರಿಬೇಕು ಅಂದರೆ ಸೂಕ್ತವಾದ ಅವೆನ್ಯೂ ಯಾವುದು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಮತ್ತು ನಾನು ಒಬ್ಬ ಟೀಚರ್ ಆಗಿರೋದ್ರಿಂದನೂ ಕೂಡ ನಾನು ಇವತ್ತು ಗಮನಿಸಿದ್ದೇನೆ, PCM ಓದಿರೋಂಥ ಯಾರಾದರೂ ಇವರು ವಿದ್ಯಾರ್ಥಿಗಳು ಮುಂದೆ ಟೀಚರ್ಸ್ಗಳಾದರೆ ವಿಪುಲವಾದಂಥ ಅವಕಾಶ, ಎಸ್ಪೆಷಲಿ ಸೈನ್ಸ್ ಫೀಲ್ಡಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳಿದೆ. ಜಾಬ್ಗಳು ಭಾಳ ಸುಲಭವಾಗಿ ಸಿಗುತ್ತೆ. ಕಾಂಪಿಟೆನ್ಸಿಯ ನಿಮ್ಮ ದಕ್ಷತೆಯ ಆಧಾರದ ಮೇಲೆ ನೀವು ಯಾವ ಹಂತಕ್ಕೆ ಬೇಕಾದರೂ ನಿಮ್ಮ ಮಕ್ಕಳನ್ನು ತಯಾರು ಮಾಡ್ಬೋದು. ಜೊತೆಗೆ ನಾನೀಗ ಒಂದಷ್ಟು ಏರಿಯಾಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆ ಇದೆಲ್ಲ ಗೊತ್ತಿರುತ್ತೆ, ನಾನೇನು ಹೊಸದಾಗಿ ಹೇಳ್ತಿಲ್ಲ. ಆದರೂ ಇವತ್ತಿನ ಈ ವಿಷಯಕ್ಕೆ ಸೂಕ್ತ ಆಗಿರೋದ್ರಿಂದ ಯಾರು PCMನ್ನು ಸ್ಟಡಿ ಮಾಡ್ತಾರೆ ಅವರು ಬಯೋಕೆಮಿಕಲ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅವಕಾಶ ಇದೆ, ಬಯೋಟೆಕ್ನಾಲಜಿ ಮಾಡಲಿಕ್ಕೆ ಅವಕಾಶ ಇದೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ ಹೋಗ್ಬೋದು, ಅಗ್ರಿಕಲ್ಚರಲ್ ಸೈನ್ಸ್ಗೆ ಹೋಗ್ಬೋದು, ಕಂಪ್ಯೂಟೇಷ್ನಲ್ ಬಯಾಲಜಿ ಅಂಥೇಳಿ ಹೊಸ ಕೋರ್ಸ್ಗಳು ಬರ್ತಿದೆ. ಸೊ ಈ ಥರದ ಎಲ್ಲ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ PCM ಮಾಡಿದವ್ರಿಗೆ BTech ಮಾಡಲಿಕ್ಕೆ ಅವಕಾಶ ಇದೆ. ಮುಂದೆ BE ಮಾಡ್ಬೋದು, ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ ಮಾಡ್ಬೋದು, ಮರ್ಚೆಂಟ್ ನೇವಿಯಲ್ಲಿ ಅವಕಾಶ ಇದೆ, ಮತ್ತು NDA ಥರದ ಎಕ್ಸಾಮ್ಸ್ಗಳನ್ನು ತೊಗೊಳ್ಳಿಕ್ಕೆ ಅವಕಾಶ ಇದೆ. BSCಯಲ್ಲಿ ಮ್ಯಾಥ್ಸ್, ಸೈನ್ಸ್ ಅಂದರೆ ಫಿಸಿಕ್ಸ್ ಮತ್ತು IT ತೊಗೋಬೋದು. ಮತ್ತು ಪೈಲಟ್ ಟ್ರೈನಿಂಗನ್ನು ತೊಗೊಳ್ಳೋದಕ್ಕೆ PCM ತೊಗೊಂಡ್ರೆ ಭಾಳ ಸೂಕ್ತ ಆಗುತ್ತೆ. ಇದೆಲ್ಲವೂ ಸಹ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಡಿಮ್ಯಾಂಡ್ ಇರತಕ್ಕಂಥ ಕೋರ್ಸ್ಗಳು. ಸೊ ನೋಡಿ, PCM ಮಾಡಿದ್ರೆ ಇಷ್ಟಕ್ಕೆಲ್ಲ ಅವ್ರಿಗೆ ಅವಕಾಶ ಸಿಗುತ್ತೆ. ಇದರ ನಂತರ ಸೈನ್ಸಲ್ಲಿರ್ತಕ್ಕಂಥ ಇನ್ನೊಂದು ತುಂಬ ಪ್ರಬಲವಾದ ಕೋರ್ಸ್ ಕಾಂಬಿನೇಷನ್ ಯಾವುದು ಅಂತ ಹೇಳಿದ್ರೆ PCB, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾಡಿದ್ರೆ ಸ್ವಲ್ಪ ಈ ಲೈಫ್ ಸೈನ್ಸ್ ಕಡೆ ವಿದ್ಯಾರ್ಥಿಗಳನ್ನು ನೀವು ಹಾಕ್ಬೋದು. ಈ ಕೋರ್ಸ್ಗಳನ್ನು ಮಾಡಿದಾಗ MBBS ಮಾಡಲಿಕ್ಕೆ ಅವಕಾಶ ಇದೆ, BDS ಡೆಂಟಲ್ ಡಾಕ್ಟರ್ಸ್ ಆಗಲಿಕ್ಕೆ ಅವಕಾಶ ಇದೆ, BAMS ಆಯುರ್ವೇದ ಓದಲಿಕ್ಕೆ ಅವಕಾಶ ಇದೆ, BHMS ಹೋಮಿಯೋಪತಿ ಓದಲಿಕ್ಕೆ ಅವಕಾಶ ಇದೆ, BPT ಫಿಸಿಯೋಥೆರಪಿ ಓದಲಿಕ್ಕೆ ಅವಕಾಶ ಇದೆ, BSc ನರ್ಸಿಂಗ್ ಮಾಡ್ಬೋದು, B.Pharma ಓದ್ಬೋದು, BSc ಬಯೋಟೆಕ್ನಾಲಜಿ ಅಥವಾ ಮೈಕ್ರೋಬಯಾಲಜಿ ಓದ್ಬೋದು. ನಾನೀಗ ನಿಮ್ಮ ಮುಂದೆ ಹೇಳ್ತಿರೋದು ಕೆಲವು ಕೋರ್ಸ್ಗಳು ಮಾತ್ರ. ಮತ್ತು ಇದೆಲ್ಲವೂ ಅತ್ಯಧಿಕ ಡಿಮ್ಯಾಂಡಲ್ಲಿ ಇರ್ತಕ್ಕಂಥ ಭಾಳ ಸುಲಭವಾಗಿ ನಿಮ್ಮ ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸಿ ಕೊಡಬಲ್ಲಂಥ ಕೋರ್ಸ್ಗಳಾಗಿರುತ್ತೆ. ಸೊ ಇದ್ರ ಜೊತೆಗೆ PCB ಜೊತೆಗೆ PCM ಅಂತ ಒಂದು PCMB ಒಂದು ಕಾಂಬಿನೇಷನ್ ಇದೆ. ಇದನ್ನು ಮಾಡಿದ್ರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಇವತ್ತಿನ ಲೇಟೆಸ್ಟ್ ಟ್ರೆಂಡ್ ಇದು. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಅಗ್ರಿಕಲ್ಚರಲ್ ಸೈನ್ಸ್, ಕಂಪ್ಯೂಟೇಷ್ನಲ್ ಬಯಾಲಜಿ, ಈ ಥರದ ಲೇಟೆಸ್ಟ್ ಕೋರ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ಸೈನ್ಸ್ ಸ್ಟ್ರೀಮಿಂದ ನೀವು ಅವರಿಗೆ ಉದ್ಯೋಗಕ್ಕೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಆದರೆ ಒಂದು ನನ್ನ ಸಜೆಷನ್ ಏನಂತ ಹೇಳಿದ್ರೆ, PCB ಆಗಲಿ, PCM ಆಗಲಿ ಅಥವಾ PCMB ಆಗಲಿ, ನೀವು ಇದನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ಮಗುವಿನ ಶಕ್ತಿ ಮತ್ತು ಸಾಮರ್ಥ್ಯವನ್ನು, ಅವರ ಆಸಕ್ತಿಯನ್ನು ನೀವು ಗಮನಿಸಬೇಕು. ಯಾವುದೇ ಥರದ ಒತ್ತಡವನ್ನು ಹೇರಬಾರ್ದು. ಒತ್ತಡವನ್ನು ಹೇರದೆ ಅವರಿಗೆ ಮುಕ್ತವಾದ ಅವಕಾಶ ಕೊಟ್ಟು ನೀವು ಅದನ್ನು ಪಡ್ಕೋಬೇಕಾಗುತ್ತೆ. ಮತ್ತು ಪೋಷಕರು ಮಾಡೋಂಥ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನಂದರೆ, ಡಿಮ್ಯಾಂಡ್ ಯಾವುದಕ್ಕೆ ಜಾಸ್ತಿ ಇದೆ ಅದನ್ನು ತೊಗೊಂಬೇಡೋಣ. ಎಲ್ಲರೂ IT ಮಾಡ್ತಿದ್ದಾರೆ, ನಮ್ಮ ಮಕ್ಕಳು IT ಮಾಡಲಿ, ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದಾರೆ, ನಮ್ಮ ಮಕ್ಕಳು ಕಂಪ್ಯೂಟರ್ ಸೈನ್ಸ್ ಓದಲಿ, ಎಲ್ಲರೂ ಸಿವಿಲ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಸಿವಿಲ್ ಮಾಡಲಿ. ಈ ತಪ್ಪು ಗ್ರಹಿಕೆಯಿಂದ ಆಚೆ ಬರಬೇಕು. ಪ್ರತಿ ಮಕ್ಕಳು ವಿಭಿನ್ನ, ಪ್ರತಿ ಮಕ್ಕಳು ವಿಶಿಷ್ಟ. ಸೊ ಅವರ ಅಭಿರುಚಿಗೆ ತಕ್ಕಂತೆ, ಅವರ ಆಸಕ್ತಿಗೆ ತಕ್ಕಂತೆ ನೀವು ಕೋರ್ಸ್ಗಳನ್ನು ಕೊಟ್ಟಾಗ ಅವರು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದು PUC ನಂತರ ಸೈನ್ಸ್ ಸ್ಟ್ರೀಮಲ್ಲಿ ವಿದ್ಯಾರ್ಥಿಗಳು, SSLC ನಂತರ ಸೈನ್ಸ್ ಸ್ಟ್ರೀಮಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಲಿಕ್ಕೆ ಲಭ್ಯ ಇರತಕ್ಕಂಥ ಕೋರ್ಸ್ಗಳು. ನೆಕ್ಸ್ಟ್ ಇನ್ನೊಂದು ಅಷ್ಟೇ ಮುಖ್ಯವಾಗಿರುವ ಇನ್ನೊಂದು ಕಾಂಬಿನೇಷನ್ ಯಾವುದು ಅಂತ ಹೇಳಿದ್ರೆ ಕಾಮರ್ಸ್. ನಾವು PUC ಕಾಮರ್ಸ್ ಅಂತ ನಾವೇನು ಕರಿತೀವಿ, ಅದು ಅದರಲ್ಲಿ ಎಕನಾಮಿಕ್ಸ್ ಇರುತ್ತೆ, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ದೆನ್ ಅಕೌಂಟೆನ್ಸಿ ಇರುತ್ತೆ, ದೆನ್ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ಸೊ 4 ಕಾಂಬಿನೇಷನ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ PC ಯಾರು ಇದನ್ನು ಮಾಡ್ಕೊಂಬರ್ತಾರೆ, ಕಾಮರ್ಸನ್ನು ಓದ್ಕೊಂಬರ್ತಾರೆ, ಒಂದು ಅವ್ರಿಗೆ ಡಿಗ್ರಿಯಲ್ಲಿ BCom ಮಾಡಲಿಕ್ಕೆ ಅವಕಾಶ ಇದೆ, BBA ಮಾಡಲಿಕ್ಕೆ ಅವಕಾಶ ಇದೆ, BBM ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಎಂಜಿನಿಯರಿಂಗ್, ಮೆಡಿಕಲ್ ಕೋರ್ಸ್ಗಳಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಕಾಮರ್ಸ್ ಪ್ರೊಫೆಷ್ನಲ್ ಕೋರ್ಸ್ಗಳು, ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಕಂಪ್ನಿ ಸೆಕ್ರೆಟರಿ ಆಗಿರ್ಬೋದು, ಅಥವಾ CMA
ಕಾಸ್ಟ್ ಆ್ಯಂಡ್ ವರ್ಕ್ಸ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಗಿರ್ಬೋದು, ಅಥವಾ CFA ಚಾರ್ಟರ್ಡ್ ಫೈನಾನ್ಷಿಯಲ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಇವತ್ತಿನ ಬಿಸ್ನೆಸ್ ಅನಾಲಿಸಿಸ್ಟ್, ಮಾರ್ಕೆಟ್ ಅನಾಲಿಸಿಸ್. ಸೊ ಈ ಥರದ್ದು ಎಷ್ಟೊಂದು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನೀವು ಕಾಮರ್ಸ್ ಸ್ಟ್ರೀಮನ್ನು ಆಯ್ಕೆ ಮಾಡಿಕೊಂಡ್ರೆ ಭಾಳ ಸುಲಭ ಆಗುತ್ತೆ. ಮತ್ತು ನಾನು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳೋದು ಏನು ಅಂತ ಹೇಳಿದ್ರೆ, ಯಾರು ಕಾಮರ್ಸನ್ನು ಆಯ್ಕೆ ಮಾಡ್ಕೋತಾರೆ ಅವರು ಕಾಮರ್ಸನ್ನು ಓದುವ ಜೊತೆಗೇನೆ ಈಗಲಿಂದನೇ ಕೂಡ CA ಕೋರ್ಸ್ಗೆ, CA, CMA, CS ಕೋರ್ಸ್ಗಳಿಗೆ ಜೊತೆಗೆ ತಯಾರಾಗುವಂಥ ಒಂದು ಅವಕಾಶ ಇರುತ್ತೆ. ಆದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, PUCಯನ್ನು ಮುಗಿಸ್ತಾರೆ, ಡಿಗ್ರಿಯನ್ನು ಮುಗಿಸಿ ನಂತರ CA ಮಾಡೋಣ, CMA ಮಾಡೋಣ, CS ಮಾಡೋಣ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಫಸ್ಟು PUC ಜಾಯ್ನ್ ಆದ ತಕ್ಷಣವೇ ನೀವು CA, CMA, CS, CFA ಕೋರ್ಸ್ಗಳಿಗೆ ತಯಾರಿನ ಮಾಡ್ಬೋದು. ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ನೀವು ಮಾಡಿದ್ರೆ ಡಿಗ್ರಿಯನ್ನು ಮುಗಿಸೋ ಅಷ್ಟದ್ರ ಜೊತೆಗೆ ನೀವು CA ಮಾಡ್ಕೊಳ್ಳೋಂಥ ಅವಕಾಶ ಇದೆ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಮೈಸೂರಿನ ಶಾರದಾ ಕಾಲೇಜ್ ಏನಿದೆ, ಅಲ್ಲಿ ಒಬ್ಬ ವಿದ್ಯಾರ್ಥಿನಿ 21 ವರ್ಷಕ್ಕೆ CA ಮುಗಿಸಿ CS ಮುಗಿಸಿ ನಮ್ಮ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂಥ ಒಂದು ಎಕ್ಸಾಂಪಲ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸಂಬಳ ಒಬ್ಬ CAಗೆ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲ್ರಿ ಒಬ್ಬ ಎಂಟ್ರೆಂಟ್ಗೆ ನಾಟ್ ಲೆಸ್ ದೆನ್ 1.5 ಲಕ್ಷ ಇರುತ್ತೆ ಪ್ರತಿ ತಿಂಗಳು. ಬೇಸಿಕ್ ಎಂಟ್ರೆಂಟ್ಗೆ ಸ್ಯಾಲ್ರಿ. ನಾನು ಇಲ್ಲಿ ಸ್ಯಾಲ್ರಿ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಸೂಕ್ತವಾಗಿ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ಸ್ಯಾಲ್ರಿ ನೋಡಿ ಹೋಗಬಾರ್ದು. ಎಂಜಿನಿಯರ್ಸ್ಗಳು, ಡಾಕ್ಟ್ರುಗಳು ಸಂಪಾದನೆ ಮಾಡ್ತಿರೋದಕ್ಕೆ ಈಕ್ವಲ್ ಆಗಿ ಕಾಮರ್ಸ್ ಗ್ರ್ಯಾಜುಯೇಟ್ಸ್ಗಳು ಇವತ್ತು ಸಂಪಾದನೆ ಮಾಡ್ತಿದ್ದಾರೆ. ಇದು ಪ್ರೊಫೆಷ್ನಲ್ ಕೋರ್ಸ್. ಆದರೆ ಮುಂದೆ BCom, BBA, BBM ಮುಗಿಸಿ ನಂತರ MBA, MCom, MFA ಈ ಥರದ ಸ್ಟ್ರೀಮ್ಗಳಲ್ಲಿ ಮುಂದುವರೆದು ಅವರು ಪ್ರೊಫೆಷ್ನಲ್ ಆಗಿ ಸರ್ಕಾರಿ ಕೆಲಸಕ್ಕೂ ಸೇರಿಸ್ಬೋದು, ಖಾಸಗಿ ಕೆಲಸಕ್ಕೂ ಸೇರ್ಕೋಬೋದು. ಬ್ಯಾಂಕ್ಗಳಲ್ಲಿ ಇವತ್ತು ಉದ್ಯೋಗಾವಕಾಶಗಳು ಕಾಮರ್ಸ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ SBI ಸೇರಿದಂತೆ ಹಲವಾರು ಈ ನಮ್ಮ ರಾಷ್ಟ್ರೀಕೃತಗೊಂಡಿರ್ತಕ್ಕಂಥ ಬ್ಯಾಂಕ್ಗಳೇನಿದೆ ಅವುಗಳು ವರ್ಷಕ್ಕೆ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪಾಸಾದವ್ರಿಗೆ ಪ್ರೊಬೇಷನರಿ ಆಫೀಸರ್ಸ್, ಕ್ಲರ್ಕ್ ಆಫೀಸ್ ಉದ್ಯೋಗಗಳು ಸೇರಿದಂತೆ ಸಾವಿರಾರು ವರ್ಷಗಳು ಪ್ರತಿ ವರ್ಷವೂ ನೇಮಕಾತಿ ಮಾಡ್ತಾರೆ. ಇದೆಲ್ಲದಕ್ಕೂ ಕಾಮರ್ಸ್ ಓದಿದರೆ ಹೆಚ್ಚು ಪ್ರಾಶಸ್ತ್ಯ ಅನುಕೂಲ ಆಗುತ್ತೆ ಅನ್ನೋದೊಂದು ವಿಚಾರ. ಇದರ ಜೊತೆಗೆ ಕಾಮರ್ಸ್ BCom ನಿಮ್ಮ ಸೆಕೆಂಡ್ PUCಯಲ್ಲಿ ನೀವೇನಾದರೂ ಕಾಮರ್ಸ್ ಮಾಡಿದರೆ ನೀವು ನೇರವಾಗಿ ಸ್ವಂತ ಬಿಸ್ನೆಸ್ನು ಕೂಡ ಪ್ರಾರಂಭ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನೀವು 2 ವರ್ಷ ಬಿಸ್ನೆಸ್ ಬಗ್ಗೆನೇ ಓದಿರ್ತೀರ. ನೀವು ಸಣ್ಣ ವ್ಯಾಪಾರವನ್ನು ನೀವೇನಾದ್ರು ಪ್ರಾರಂಭ ಮಾಡಿದ್ದೆ ಆದಲ್ಲಿ ನೇರವಾಗಿ ನೀವು ಉದ್ಯೋಗವನ್ನು ಸಹ ನೀವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇದ್ರ ಜೊತೆಗೆ ಮೂರನೇ ಕಾಂಬಿನೇಷನ್ ಯಾರು ಸೆಕೆಂಡ್ PUC ಮಕ್ಕಳಿಗಿದೆ ಅಂತ ಹೇಳಿದ್ರೆ ಆರ್ಟ್ಸ್. ನೋಡಿ, ಇದನ್ನು ಆರ್ಟ್ಸನ್ನು ನಾನು ಯಾಕೆ ಕೊನೆಯಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆರ್ಟ್ಸ್ ವಿಚಾರವಾಗಿ ನಮ್ಮ ಜನಗಳಿಗೆ ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಏನು ತಪ್ಪು ಕಲ್ಪನೆ ಅಂದರೆ, ಆರ್ಟ್ಸ್ ಓದಿದ್ರೆ ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಾ? PUCಯಲ್ಲಿ ಆರ್ಟ್ಸ್ ಓದಿದ್ರೆ, BA ಮಾಡಿದ್ರೆ, MA ಮಾಡಿದ್ರೆ ಕೆಲಸ ಸಿಗುತ್ತಾ? ಈ ತಪ್ಪು ಕಲ್ಪನೆಯಿಂದ ಮೊದಲು ಆಚೆ ಬರಬೇಕು. ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಭಾರತ ದೇಶದಲ್ಲಿ ಪ್ರತಿ ವರ್ಷ IAS ಮಾಡ್ತಿರೋರ ವಿದ್ಯಾರ್ಥಿಗಳನ್ನು ನಾವು ಅವಲೋಕನ ಮಾಡಿದಾಗ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೋದು ಬಿಹಾರದಿಂದ ಮತ್ತು ಉತ್ತರ ಪ್ರದೇಶದಿಂದ. ಅವ್ರು ಏನಕ್ಕೆ ಅಲ್ಲಿ ಜಾಸ್ತಿ ಸಕ್ಸಸ್ ಆಗ್ತಿದ್ದಾರೆ ಅಂದರೆ, ಅವರು SSLC ಓದ್ತಿರ್ಬೇಕಾದ್ರೆ ಅವ್ರು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ, ನಾನು PUC ಆರ್ಟ್ಸ್ ಓದಬೇಕು, BAಯಲ್ಲಿ ಇದೇ ಕಾಂಬಿನೇಷನ್ ಓದಬೇಕು, BA ಪಾಸ್ ಆದ ನಂತರ ನಾನು IAS ಅಥವಾ IPS ಬರೀಬೇಕು ಅನ್ನೋ ಸ್ಪಷ್ಟ ಕಲ್ಪನೆಯೊಂದಿಗೆ ನೇರವಾಗಿ SSLC ಮುಗಿದ ನಂತರ ಅವರು ತಯಾರಿ ನಡೆಸ್ತಿರ್ತಾರೆ. ಈ ಕಾರಣಕ್ಕಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ IAS IPS ಅಧಿಕಾರಿಗಳು ಬರ್ತಿದ್ದಾರೆ. ಸೊ ಬರೀ ಇಷ್ಟೇ ಮಾತ್ರ ಅಲ್ಲ, SSC ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂಥ SSC ಎಕ್ಸಾಮ್ಸಲ್ಲೂ ಯಾರು ಜಾಸ್ತಿ ಪಾಸ್ ಮಾಡ್ತಿದ್ದಾರೆ ಅಂದರೆ ಬಿಹಾರ, ಉತ್ತರ ಪ್ರದೇಶವರು. ಯಾಕೆಂದರೆ ಅವರು ನಮ್ಮ ಥರ ಕನ್ಫ್ಯೂಸ್ಡ್ ಆಗಿಲ್ಲ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಏನು ಓದಬೇಕು, ಯಾವ ಜಾಬ್ ಸಿಗುತ್ತೆ. ನಾವೆಲ್ಲ ಮಾಡ್ತೀವಲ್ಲ, ಸರ್ಕಸ್ ಮಾಡ್ತೀವಲ್ಲ, ಸೈನ್ಸ್ ಓದಬೇಕಾ, ಕಾಮರ್ಸ್ ಓದಬೇಕು, ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಸ್ಪಷ್ಟವಾದ ಗುರಿ ಇದೆ. ಆರ್ಟ್ಸ್ ಓದಿದ್ರೆ ಕೇವಲ UPSC ಮಾತ್ರ ಅಲ್ಲ, KPSC ಕಂಡಕ್ಟ್ ಮಾಡುವ ಎಷ್ಟೊಂದು ಎಕ್ಸಾಮ್ಸ್ಗಳಿಗೆ ಬಹಳ ಸುಲಭವಾಗಿ ಪಾಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ನಾನು ನಿಮ್ಗೆ ಹೇಳ್ತೀನಿ, ಉದ್ಯೋಗಕ್ಕೆ ಆಯ್ಕೆ ಮಾಡಬೇಕಾದ್ರೆ, ನೇಮಕಾತಿ ಮಾಡಬೇಕಾದ್ರೆ 2 ವಿಧಾನದಲ್ಲಿ ಆಯ್ಕೆ ಮಾಡ್ತಾರೆ. ಒಂದು SSC ಪ್ಯಾಟ್ರನ್, ಇನ್ನೊಂದು KPSC ಪ್ಯಾಟ್ರನ್. SSC ಪ್ಯಾಟ್ರನ್ ಅಂದರೆ IBPS ಎಕ್ಸಾಮ್ಸ್ ಮಾಡುವಂಥ ವಿಧಾನ. ಅಲ್ಲಿ 4 ವಿಷಯಗಳಿರುತ್ತೆ: ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಕ್ವಾಲಿಟೇಟಿವ್ ಟೆಕ್ನಿಕ್ಸ್, ಕಂಪ್ಯೂಟರ್ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಇರುತ್ತೆ. ನೀವೇನಾದರೂ KPSC ಪ್ಯಾಟ್ರನ್ಗೆ ಬಂದರೆ, KPSC ಪ್ಯಾಟ್ರನಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಈ ಥರದ ವಿಷಯಗಳನ್ನು ಇಟ್ಕೊಂಡು ಆಯ್ಕೆ ಮಾಡ್ತಾರೆ. ಯಾರು PUCಯಲ್ಲಿ ಆರ್ಟ್ಸನ್ನು ತೊಗೊಂಡು ನಂತರ BA ಮತ್ತು MA ಇದನ್ನು ಅಭ್ಯಾಸ ಮಾಡ್ತಾರೋ ಇವರು ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬಹಳ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ನಮ್ಮ ಜನಗಳು ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗಳಂತ ನಾವೇನು ಕರಿತೀವಿ ಇವುಗಳನ್ನು ಸೇರಿಸಲಿಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು. ಯಾವ ವಿಷಯವನ್ನು ನಾವು ತಿರಸ್ಕಾರ ಮಾಡ್ತಿದ್ದೀವಿ ಮುಂದೊಂದು ದಿನ ನಮ್ಮ ಸಮಾಜಕ್ಕೆ ಅದು ದೊಡ್ಡ ಮಾರ್ಗವೂ ಕೂಡ ಆಗುತ್ತೆ. ನಾವು ನಮ್ಮ ಮಕ್ಕಳನ್ನು ನಮ್ಮ ಭಾಷೆಯನ್ನು ಓದಿಸ್ಲಿಕ್ಕೆ ಹಿಂಜರಿಕೆ ಮಾಡಿದ್ರೆ, ಇತಿಹಾಸವನ್ನು ಓದಲಿಕ್ಕೆ, ಭೂಗೋಳಶಾಸ್ತ್ರವನ್ನು ಓದಿಸ್ಲಿಕ್ಕೆ, ಪೊಲಿಟಿಕಲ್ ಸೈನ್ಸನ್ನು ಓದಿಸ್ಲಿಕ್ಕೆ ಅವರನ್ನು ನಾವು ಪ್ರೋತ್ಸಾಹ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ನೆಲ ಜಲ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಒಂಚೂರು ಗಂಧಗಳಿರೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿಗೆ ಈ ದೇಶದ ಮೇಲೆ ಗೌರವ ಇರಲ್ಲ, ಈ ದೇಶದ ಸಂಸ್ಕೃತಿಯ ಮೇಲೆ ಗೌರವ ಇರಲ್ಲ, ಆ ವ್ಯಕ್ತಿಯಿಂದ ಈ ದೇಶ ಏನನ್ನೂ ಸಹ ನಾವು ನಿರೀಕ್ಷೆಯೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ದೊಡ್ಡ ಅಪಾಯ ನಮ್ಮ ಮುಂದೆ ಕಾದಿರೋದ್ರಿಂದ ದಯಮಾಡಿ ನಿಮ್ಮ ಮಕ್ಕಳಿಗೆ ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಹೇಳುವಂತಹ ಈ ನಮ್ಮ ಆರ್ಟ್ಸ್ ವಿಷಯಗಳನ್ನು ಕಲೀಲಿಕ್ಕೆ ಪ್ರೋತ್ಸಾಹ ಮಾಡಿ. ಸೊ ಬರೀ ಜಾಬ್ ದೃಷ್ಟಿಯಿಂದ ಮಾತ್ರ ಅಲ್ಲ, ನಮ್ಮ ವೇದಿಕೆಯಲ್ಲಿ ಇವತ್ತು ಸತೀಶ್ ಜವರೇಗೌಡರು ಸರ್ ಅವರಿದ್ದಾರೆ. ಒಂದು ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬಹುಶಃ ಅವ್ರ ಬಗ್ಗೆ, ಖ್ಯಾತ ಸಾಹಿತಿಗಳು. ಅವರ ಒಂದು ಕವನ ಇತ್ತೀಚೆಗೆ ವಿಶ್ವವಿದ್ಯಾಲಯದ ಒಂದು ಪಠ್ಯಕ್ರಮಕ್ಕೆ ಆಯ್ಕೆ ಆಗಿದೆ. ಇದು ದೊಡ್ಡ ವಿಚಾರ. ಅಂತಹ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೀವು ಆರ್ಟ್ಸ್ ಸ್ಟ್ರೀಮಿಂದ ಬರಬೇಕು. ಕುವೆಂಪು ಅವರು ಆರ್ಟ್ಸ್ ಓದಿದ್ದಕ್ಕೆ ಸಾಹಿತಿಗಳಾದರು. ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಸಾಹಿತ್ಯದಿಂದ, ಆರ್ಟ್ಸ್ ಓದಿರೋ ವಿದ್ಯಾರ್ಥಿಗಳಿಂದ. ಸೈನ್ಸ್ ಕಾಮರ್ಸ್ ಓದಿದ್ರೆ ನಮಗೆ ತಂತ್ರಜ್ಞಾನವೂ ಬೇಕು, ನಮ್ಮ ಸಂಸ್ಕೃತಿಯೂ ಬೇಕು, ಅದೊಂದು ಕಾಂಬಿನೇಷನ್ ಬೇಕು. ಆ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಆರ್ಟ್ಸ್ ವಿಚಾರಗಳನ್ನು ಕಲೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡುವಂಥ ಒಂದು ಅವಶ್ಯಕತೆ ನಮ್ಮ ಮುಂದೆ ಇದೆ. ಇದೆಲ್ಲದರ ಜೊತೆಗೆ ನೀವು ಆರ್ಟ್ಸ್ ಆದರೂ ತೆಗೆದುಕೊಳ್ಳಿ, ಕಾಮರ್ಸ್ ಆದರೂ ತೆಗೆದುಕೊಳ್ಳಿ, ಸೈನ್ಸ್ ಆದರೂ ತೆಗೆದುಕೊಳ್ಳಿ, ಏನಾದರೂ ತೆಗೆದುಕೊಳ್ಳಿ, ಮೊದಲು ಒಬ್ಬ ಮನುಷ್ಯನಾಗಿ ಮತ್ತೊಬ್ಬ ಮನುಷ್ಯನನ್ನು ಪ್ರೀತಿಸೋದನ್ನು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ನಾನು ಪ್ರತಿದಿನ ನೋಡ್ತೀನಿ, 18-20 ವರ್ಷದಿಂದ ಕಾಲೇಜಲ್ಲಿ ನೋಡ್ತಿದ್ದೀನಿ. ಬರ್ತಾ ವಿದ್ಯಾರ್ಥಿಗಳು ಹೇಗಾಗ್ತಿದ್ದಾರೆ ಅಂದರೆ, ನನಗೂ ಟೀಚರ್ಗೂ ಏನೂ ಸಂಬಂಧ ಇಲ್ಲ, ನನಗೂ ಶಿಕ್ಷಣಕ್ಕೂ ಏನೂ ಸಂಬಂಧ ಇಲ್ಲ, ನನಗೂ ಕಾಲೇಜಿಗೂ ಏನೂ ಸಂಬಂಧ ಇಲ್ಲ, ನನಗೂ ಮತ್ತು ನಮ್ಮ ಪೇರೆಂಟ್ಸ್ಗೂ ಏನೂ ಸಂಬಂಧ ಇಲ್ಲ. ಈ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಆತಂಕಕಾರಿ ವಿಚಾರ. ನೀವು ಸೈನ್ಸ್ ಕೊಡಿಸ್ತಿರೋ, ಆರ್ಟ್ಸ್ ಕೊಡಿಸ್ತಿರೋ, ಕಾಮರ್ಸ್ ಕೊಡ್ತಿರೋ, ಮೊದಲು ಮನುಷ್ಯರಾಗೋದನ್ನು ಕಲಿಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ತೊಗೋಬೇಕಾಗಿದೆ. ಎಲ್ಲಿ ಮನುಷ್ಯತ್ವ ಇಲ್ವೋ, ಎಲ್ಲಿ ಮಾನವೀಯತೆ ಇಲ್ವೋ, ಅಲ್ಲಿ ಯಾವ ಶಿಕ್ಷಣಕ್ಕೂ ಬೆಲೆ ಇಲ್ಲ. ಸಂಸ್ಕಾರವನ್ನು ಕೊಡದ ಶಿಕ್ಷಣವೇ ಅಲ್ಲ, ಅದು ಮನೆಯಿಂದ ಪ್ರಾರಂಭ ಆಗಬೇಕಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯ ಪೋಷಕರು ದಯಮಾಡಿ ನಿಮ್ಮ ಬಳಿ ಯಾರು ವಿದ್ಯಾರ್ಥಿಗಳು ಬಂದು ಕೇಳಿದಾಗ ನಾವು ವೇದಿಕೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನೀವು ಅವ್ರು ಹೇಳಿ, ಅದರ ಜೊತೆಗೆ ಸಂಸ್ಕಾರಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಸಹ ಸಹಕಾರ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಾರಿ ಪೇಪರಲ್ಲಿ ಬಂತಂತೆ, ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದ್ದಾರೆ ಅಂತ ಪೇಪರಲ್ಲಿ ಬಂತಂತೆ. ಅದನ್ನು ನೋಡಿ ಮೈಸೂರಿನ 1000 ಕಪ್ಪೆಗಳು, ಮನುಷ್ಯರಲ್ಲ ಕಪ್ಪೆಗಳು, ನಾವು ಕೂಡ ಮೌಂಟ್ ಎವರೆಸ್ಟ್ ಶಿಖರನ ಹತ್ತಿಬಿಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಿದ್ದಾರೆ, ನಾವು ನಾಳೆಯಿಂದ ಮೈಸೂರಿಂದ ಹೊರಟು ಮೌಂಟ್ ಎವರೆಸ್ಟ್ ಶಿಖರನ ಕಾಲ್ನಡಿಗೆಯಲ್ಲಿ ಹತ್ತುತ್ತೇವೆ ಅಂತ. ಎಲ್ಲ ಒಂದು ವೇದಿಕೆ ಕಾರ್ಯಕ್ರಮ ಆಯಿತು, ಎಲ್ಲ ಶಾಲು ಸಮಾರಂಭ ಮಾಡಿದ್ರು. ಒಂದಷ್ಟು ಜನ ಅಲ್ಲಿ ಮಾತಾಡ್ಕೊಳ್ತಾಯಿದ್ರು ಪಕ್ಕ. ಅಲ್ಲ, ಮೈಸೂರಲ್ಲಿ ಯಾರು ಬುದ್ಧಿವಂತರಿಲ್ವಾ? ಕಪ್ಪೆಗಳು ಮೌಂಟ್ ಎವರೆಸ್ಟ್ ಶಿಖರ ಅಥವಾ ಇವ್ರಿಗೆ ಯಾರು ಬುದ್ಧಿ ಹೇಳೋರು ಯಾರು ಇಲ್ವಾ? ಹೇಳ್ಬೇಕಾಗಿತ್ತಾನೆ, ಅಲ್ಲೋಗಿ ಸಾಯ್ಬೇಕಾ, ಇಲ್ಲೇ ಸಾಯೋಕ್ಕಾಗಲ್ವ ಅಂತ ಮಾತಾಡ್ಕೊತಿದ್ರು. ಇದನ್ನು ಕೇಳಿಸ್ಕೊಂಡು ಒಂದಷ್ಟು ಕಪ್ಪೆಗಳು ಭಯಭೀತರಾಗಿ ಒಂದು 200-300 ಕಪ್ಪೆಗಳು ಹೋಗಲೇ ಇಲ್ಲ. ರಿಜಿಸ್ಟ್ರ್ ಮಾಡಿಸಿ 1000 ಕಪ್ಪೆಗಳು, ಹೋಗಿದ್ದು ಒಂದು 800 ಕಪ್ಪೆ. ಒಂದು 800 ಕಪ್ಪೆಗಳು ನಡ್ಕೊಂಡು ಹೋಯ್ತು, ಬೆಂಗಳೂರು ರೀಚ್ ಆದಾಗ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಮೈಸೂರಿಂದ ಒಂದು 800 ಕಪ್ಪೆಗಳು ಬಂದಿದೆ, ಅವರು ಮೌಂಟ್ ಎವರೆಸ್ಟ್ ಶಿಖರನ ಹತ್ತಾರಂತೆ, ನಾವು ಅವ್ರಿಗೊಂದು ಸನ್ಮಾನ ಮಾಡೋಣ ಅಂಥೇಳಿ ವಿಧಾನಸೌಧದ ಮುಂದೆ ವೇದಿಕೆ ಮಾಡಿಸಿ ಸನ್ಮಾನ ಮಾಡ್ತಿದ್ದಾರೆ. ಸನ್ಮಾನ ಎಲ್ಲ ಆಯಿತು. ಈಗ ಬೆಂಗಳೂರು ಜನ ಮಾತಾಡ್ಕೊತಿದ್ದಾರೆ, ಮೈಸೂರಲ್ಲಿ ಯಾರು ಜನಗಳು ಹೇಳಿಲ್ವ ಇವ್ರಿಗೆ, ಈ ಕಪ್ಪೆಗಳು ಕಳಿಸೋರಲ್ಲ, ಮನುಷ್ಯರು ಹೋದರೆ ಹತ್ತೋದು ಕಷ್ಟ, ಸತ್ತೋಗ್ಬಿಡ್ತಾರೆ, ಕಪ್ಪೆಗಳು ಹೆಂಗೆ ಹತ್ತುತ್ತವೆ ಅಂತ ಮಾತಾಡ್ಕೊತಿದ್ರು. ಆಗ ಇನ್ನೊಂದಷ್ಟು ಕಪ್ಪೆಗಳು ಬುದ್ಧಿ ಬಂತು, ಓಕೆ ನಾವು ಹತ್ತಕ್ಕಾಗಲ್ಲ, ಏನೋ ಬೆಂಗಳೂರು ತನಕ ಬಂದ್ಬಿಟ್ವಿ, ಬೆಂಗಳೂರು ನೋಡ್ಕೊಂಡು MG ರೋಡ್ ನೋಡ್ಕೊಂಡು ವಾಪಸ್ ಮನೆಗೆ ಹೊರಡೋಣ ಅಂತ ಅಲ್ಲಿಂದ ಇನ್ನೊಂದು 300 ಕಪ್ಪೆಗಳು ವಾಪಸ್ ಬಂದ್ಬಿಡ್ತು. ಮುಂದಕ್ಕೆ ಹೋದರು, ಹೈದ್ರಾಬಾದ್ಗೆ ಹೋದರೆ ಸುಡು ಅಂಥ ಬಿಸಿಲು, ಮನುಷ್ಯರು ಕಾಲಿಟ್ಟರೆ ಒಪ್ಪಳೆ ಬರೋವಂಥ ಬಿಸಿಲು. ಆ ಬಿಸಿಲು ನೋಡಿ ಒಂದು 200 ಕಪ್ಪೆ ವಾಪಸ್ ಬಂದ್ಬಿಡ್ತು. ಮುಂದಕ್ಕೆ ಒರಿಸ್ಸಾಗೆ ಹೋದರು, ಮಳೆ ಕೊಚ್ಕೊಂಡು ಹೋಗೋವಂಥ ಪ್ರವಾಹ, ಅಲ್ಲೊಂದು 100 ಕಪ್ಪೆ ವಾಪಸ್ ಬಂದ್ಬಿಡ್ತು. ಏನಾರು ಆಗಲಿ ಅಂದ್ಬಿಟ್ಟು ಇನ್ನೊಂದು 100 ಕಪ್ಪೆ ಮೇಲ್ಕೋಟೇ ಹೋಯ್ತು. ಹಿಮಾಚಲ್ ಪ್ರದೇಶ ರೀಚ್ ಆಗೋಯ್ತು. ಹಿಮಾಚಲ್ ಪ್ರದೇಶದ ಮುಂದಕ್ಕೆ ಹೋಗಿ ಬಾರ್ಡ್ರ್ ದಾಟಿ ಅಲ್ಲಿ ಹೋಗಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದೆ, ಅಪ್ಪ ನಾವೇನೋ
ಈ ಮೌಂಟ್ ಎವರೆಸ್ಟ್ ಅಂದರೆ ನಮ್ಮ ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟ ಅನ್ಕೊಂಬಿಟ್ಟಿದ್ವಿ, ಒಂದು ಹಿಂಗೆ ಹತ್ಬಿಟ್ಟು ಹಿಂಗೆ ಇಳಿದ್ಬಿಡೋ ಅನ್ನೋದು. ಇದು ನೋಡಿದ್ರೆ ಹಿಂಗಾಯ್ತಲ್ಲಪ್ಪ ಅಂತ ನೋಡಿ ಶಾಕ್ ಆಗ್ಬಿಟ್ಟು ಒಂದು 25 ಕಪ್ಪೆಗಳಲ್ಲಿಂದ ವಾಪಸ್ ಬಂದ್ಬಿಟ್ಟು ಇನ್ನೊಂದು 75 ಕಂಪೆಗಳು ನೋಡಪ್ಪ ಅದೇನು ಮಾಡ್ತೀವೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀವಿ, ಸಾಯ್ತೀವೋ ಬದುಕ್ತೀವೋ, ಹತ್ತೇ ಬಿಡೋಣ ಅಂತ ಹತ್ಬಿಟ್ಟು 75 ಕಪ್ಪೆಗಳು ಹತ್ತುತ್ತಿದೆ. ಒಂದಷ್ಟು ದೂರ ಹೋಯ್ತು, ಒಂದಷ್ಟು ಕಪ್ಪೆಗಳು ಕಡಿಮೆ ಆಯಿತು, ಒಂದಷ್ಟು ದೂರ ಹೋಯ್ತು, ಇನ್ನೊಂದಷ್ಟು ಕಪ್ಪೆಗಳು ಕಡಿಮೆ ಆಯಿತು. ಮೇಲೋಗಿ ನೋಡಿದ್ರೆ ಒಂದು 5-6 ಕಪ್ಪೆ ಅಷ್ಟೇ ಹೋಗೋಕ್ಕೆ ಸಾಧ್ಯ ಆಗಿದ್ದು. ಜನಗಳಿಗೆ ಭಾರಿ ಆಶ್ಚರ್ಯ ಆಗಿತ್ತು. ಅವರೇ ಕಪ್ಪೆಗಳು ಮೌಂಟ್ ಎವರೆಸ್ಟ್ ಶಿಖರ ಹಚ್ಬೋದಾ? ವಾಪಸ್ ಮೈಸೂರಿಗೆ ಕರ್ಕೊಂಬಂದರು. ಮೈಸೂರಿಗೆ ಕರ್ಕೊಂಬಂದು ಜೋರು ಸನ್ಮಾನ, ಇದೇ ಥರದೊಂದು ವೇದಿಕೆ ಮಾಡಿ ಜೋರು ಸನ್ಮಾನ. ಹೆಂಗೆ ಹತ್ತಿದ್ರಿ ನೀವು? ಮನುಷ್ಯರೇ ಹತ್ತಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಹತ್ತಿದ್ರಿ? ಮೈಸೂರಲ್ಲಿ ಜನ ಮಾತಾಡ್ಕೊಂಡ್ರು, ಬೆಂಗಳೂರಲ್ಲಿ ಮಾತಾಡ್ಕೊಂಡ್ರು, ಹೈದ್ರಾಬಾದಲ್ಲಿ ಬಿಸಿಲಿತ್ತು, ಒರಿಸ್ಸಾದಲ್ಲಿ ಮಳೆ ಇತ್ತು, ಹಿಮಾಲಯ ಪರ್ವತದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅಷ್ಟು ಎತ್ತರ ಇತ್ತು. ನೀವು ಹೆಂಗೆ ಮನ್ಸು ಮಾಡಿದ್ರಿ? ಕಪ್ಪೆಗಳು ಮಾತಾಡ್ತು. ನಮಗೆ ಕಿವಿ ಕೇಳಿಸಲ್ಲ. ಸಪೋಸ್ ಆ 3-4 ಕಪ್ಪೆಗಳಿಗೆ ಏನಾದ್ರು ಕಿವಿ ಕೇಳಿಸಿದ್ದಿದ್ರೆ ಅವುಗಳು ಯಾವತ್ತೂ ಹೊಟ್ಟೋಗ್ಬಿಡ್ತಾಯಿದ್ದು. ಈ ಕಥೆನ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದಾದ್ರು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳಿ, ಜನ ಮಾತಾಡ್ತಾನೆ ಇರ್ತಾರೆ. ಆದರೆ ನಿಮಗೆ ಎಲ್ಲಿ ಸ್ಪಷ್ಟ ಗುರಿ ಇರುತ್ತೋ ಅದನ್ನು ತಲುಪುವವರೆಗೆ ನೀವು ಕ್ಯೂಡ್ರಾಗಿರಬೇಕು, ಸಾಧನೆಯ ಮುಖಾಂತರ ಉತ್ತರ ಕೊಡಬೇಕು. ಸೊ ಈ ಕಥೆಯನ್ನು ಮತ್ತು ಇಲ್ಲಿ ಚರ್ಚೆ ಮಾಡಿದ ವಿಚಾರವನ್ನು ದಯಮಾಡಿ ನೀವೆಲ್ಲರೂ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಿಳಿಸ್ತೀರ ಅನ್ನೋ ಒಂದು ನಂಬಿಕೆಯೊಂದಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕನ್ನಡ ವೃತ್ತಿಪರ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೊದಲು ಜಿಲ್ಲಾ ಯುವ ಬರಹಗಾರರ ಬಳಗದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಾಹಿತಿ ಮಂಗಲದ ಶ್ರೀ ಟಿ ಸತೀಶ್ ಜವರೇಗೌಡರವರ ಜೀವನ್ಮುಖಿ ಕವನ ಸಂಕಲನದಲ್ಲಿ ಅಪ್ಪ ಕವನವು ವಿಜಯನಗರ ಜಿಲ್ಲೆಯಲ್ಲಿರುವ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ಪದವಿ ತರಗತಿಗಳ ಪಠ್ಯಪುಸ್ತಕಕ್ಕೆ ಆಯ್ಕೆಯಾಗಿದೆ. ರಾಜ್ಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಸಿದ್ಧಪಡಿಸಿರುವ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ BSc ಮತ್ತು BCA ಪದವಿ ತರಗತಿಗಳ 4ನೇ ಸೆಮಿಸ್ಟರ್ ಕನ್ನಡ ಪಾಸ ಪಠ್ಯಪುಸ್ತಕವಾದ ವಿಜ್ಞಾನ ಸೌರಭಕ್ಕೆ ಈ ಸೇರ್ಪಡೆಯಾಗಿ ಸ್ಥಾನ ಪಡೆದಿರುವ ಇವರಿಗೆ ನಮ್ಮ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅತಿಥಿಗಳ ವತಿಯಿಂದ ಮಾಡಲಾಗ್ತಾ ಇದ್ದೀವಿ. ಇವರ ಅಪ್ಪ ಕವನವು ವಿಜಯನಗರ ಜಿಲ್ಲೆಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ತರಗತಿಗಳ ಪಠ್ಯಪುಸ್ತಕಕ್ಕೆ ಆಯ್ಕೆಯಾಗಿದೆ. ಇವರಿಗೆ ನೆನಪಿನ ಕಾಣಿಕೆ ಜೊತೆಗೆ ಒಂದು ಸನ್ಮಾನವನ್ನು ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಮಾಡಲಾಗ್ತಾ ಇದೆ. ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಮತ್ತು ಇವತ್ತಿನ ಕಾರ್ಯಕ್ರಮದ SSLC ನಂತರ ಮುಂದೇನು ಎಂಬ ವಿಷಯ ಕುರಿತು ಶೈಕ್ಷಣಿಕ ಮಾರ್ಗದರ್ಶನ ನೀಡಿದ ಶ್ರೀ ರವಿಕುಮಾರ್ ಎಸ್ ಇವರಿಗೆ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮೈಸೂರು ಆಲ್ಫಾ ಆಸ್ಪತ್ರೆಯ ಮುಖ್ಯಸ್ಥರಿಗೆ ನೆನಪಿನ ಕಾಣಿಕೆಯೊಂದಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಕಂಠ ಮೂರ್ತಿ ಸರ್ ಅವರಿಗೂ ಶಾಲುಹಾರ ಮುಖಾಂತರ ಒಂದು ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೀವಿ. ಅಧಿಕಾರದ ಶ್ರೀ ರಮೇಶ್ ಸರ್ ಅವರಿಗೆ ಒಂದು ಶಾಲು ಉತ್ಸವ ಮುಖಾಂತರ ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೀವಿ.
ಶ್ರೀ ಲೋಕೇಶ್ ಮೂರ್ತಿ ಸರ್ ಅವರಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ಹೂಗುಂಚ ಕರೆಯೋಲೆ ಇಲ್ಲದನೂ ಸಹ ಆಗಮಿಸಿದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್. ಡ್ರಾವನ್ನು ಮಾಡಲಾಗ್ತಾ ಇದೆ. ಅತಿಥಿಗಳ ಬಹುಮಾನ, ಮೊದಲನೇ ಬಹುಮಾನವನ್ನು ಡ್ರಾ ಮಾಡಲು ತೆಗೆಸ್ತಾ ಇದ್ದೀವಿ. ಸುನೀಲ್ ಎಸ್, ಅರವಿಂದ ನಗರ, ಮೈಸೂರು. 9353622145 ಇವರಿಗೆ ಮೊದಲನೇ ಬಹುಮಾನ ದೊರಕಿದೆ. ಮೊದಲನೇ ಬಹುಮಾನ 232. ಮೊದಲನೇ ಬಹುಮಾನ ಸುನೀಲ್ ಎಸ್, ಅರವಿಂದ ನಗರ. ಕೂಪನ್ ಸಂಖ್ಯೆ 232. ಇದಕ್ಕೆ ಮೇಲಿಲ್ಲ. ಇದನ್ನು ಅವರ ಮನೆಗೆ ತಲುಪಿಸಿ ಆ ಮಾಹಿತಿಯನ್ನು ಗ್ರೂಪಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ನಲ್ಲಿ ತಿಳಿಸ್ತೇವೆ. ಎರಡನೇ ಬಹುಮಾನ ಶ್ರೀ ವಿವೇಕ್ ವಸುಂಡಿ, ಮೈಸೂರು. 9880931478 203, ಟೋಕನ್ ನಂಬರ್ 203. ಎರಡನೇ ಬಹುಮಾನ ಶ್ರೀ ವಿವೇಕ್ ಹೊಸಗುಂಡಿ, ಮೈಸೂರು. ಇವರು ಸಹ ವೇದಿಕೆಯ ಮೇಲೆ ಇಲ್ಲ ಅನ್ಕೋತೀನಿ. ಅವರಿಗೂ ಸಹ ಅವರ ಮನೆ ವಿಳಾಸಕ್ಕೆ ತಲುಪಿಸಿ ಇದನ್ನು ಶೇರ್ ಮಾಡ್ತೀವಿ ವಾಟ್ಸಪ್ ಗ್ರೂಪಿನಲ್ಲಿ. ಶೋಭಾ 119. ಅಡ್ರೆಸ್ ಇಲ್ಲ. 9980344672 119. ಶೋಭಕ್ಕ ವೇದಿಕೆ ಮೇಲೆ ಆಗಮಿಸಿ ಇವರಿಗೆ ಮೂರನೇ ಬಹುಮಾನವಾಗಿ ಟ್ರಾಲಿ ಸೂಟ್ ಕೇಸನ್ನು ವಿತರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಟೋಟಲ್ 50 ಬಹುಮಾನವನ್ನು ಮಾತ್ರ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ 3 ಬಹುಮಾನ ಮುಖ್ಯವಾಗಿ, ಇನ್ನು 47 ಬಹುಮಾನ ಸಮಾನಾಧಕರ ಬಹುಮಾನವಾಗಿ ಸ್ಟೀಲ್ ಬಾಕ್ಸ್ ಅಂತ ಅನೌನ್ಸ್ ಮಾಡಿದ್ವಿ. ಕೊನೆಯ ಗಳಿಗೆಯಲ್ಲಿ ಅದನ್ನು 97 ಜನಕ್ಕೆ ವಿತರಣೆ ಮಾಡಬೇಕು ಅಂತ 97 ಜನಕ್ಕೆ ನಾವು ಅದನ್ನು ಬಾಕ್ಸ್ ಕೊಡಬೇಕು ಅಂತ, ಸಮಾನಾಧಕರ ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರ ಮುಖಾಂತರ ಈಗ ಇದರಲ್ಲಿ 97 ಚೀಟಿಗಳನ್ನ ಅತಿಥಿ ಕಲೆಯಿಂದ ತೆಗೆಸ್ತೀವಿ. ಆ 97 ಜನಗಳು ಯಾರ್ಯಾರು ವಿಜೇತರು ಅಂತ ಈಗ ಟೆಸ್ಟ್ ಮಾಡೋಣ. ರಶ್ಮಿಕಾ, ಕುವೆಂಪು ನಗರ. ಲತಾ ಬನ್ನೂರು. ಕೊಡಿ ಮೇಡಮ್ ನೀವೇ. ರಾಣಿ ಸುರೇಶ್ 159. ಇವ್ರು ಇಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಇದಾಗಿದೆ.
ನಿಮ್ಮ ಮನೆಯವ್ರಿಗೆ. ಶ್ರೀದೇವಿ 140 HD 136. ದೀಪ್ತಿ 200, ವರ್ಧನ್ 209, ಸಾಲುಂಡಿ. ಸೊನ್ನೆ 35, ಜಯಂತಿ. ಹಾಂ ನಿನಗೆ 3 ಆಗೋಯ್ತು. ಅರ್ಧಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳು. ಏನು ದೇವರು ಅಪ್ರೂಪಕ್ಕೆ ಅಲ್ಲ ಇವಾಗ ಲೇಟಾಗಿ ಬಂದ್ಬಿಟ್ಟಿದ್ದೀರಾ? ನಾವು ಬಂದವಲ್ಲ. ಓಕೆ ಡನ್. ಓಕೆ